ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದಿವ್ಯ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಇಂದಿನ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಬೆಂಗಳೂರು ಸಿಟಿ ಥಿಯೋಸಾಫಿಕಲ್ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ, ಸೋದರ ವರ್ಗಕ್ಕೂ ಮತ್ತು ನೆರೆದ ಆತ್ಮೀಯರಿಗೂ ನನ್ನ ಕೃತಜ್ಞತೆಗಳನ್ನು, ನಮನಗಳನ್ನು ಸಲ್ಲಿಸುತ್ತಾ ಈ ಉಪನ್ಯಾಸವನ್ನು ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಉಪನ್ಯಾಸದ ವಿಷಯ ವಿಶ್ವ ಹರಿವಿನಲ್ಲಿ ಒಂದಾಗು ಅಂತ. ಇದನ್ನು ಆಂಗ್ಲ ಭಾಷೆಯಲ್ಲಿ ಹೇಳೋದಾದರೆ ಬಿ ಇನ್ ದ ಕಾಸ್ಮಿಕ್ ಫ್ಲೋ ಅಂತ. ವಿಶ್ವ ಹರಿವು ಅಂದರೆ ಏನು, ಅದರಲ್ಲಿ ಒಂದಾಗುವುದು ಅಂದರೆ ಅರ್ಥ ಏನು, ಇಂತಹ ಒಂದು ಕರೆಯನ್ನು ಯಾರು ಕೊಟ್ಟರೋ, ಯಾವ ಕಾರಣಕ್ಕಾಗಿ ಕೊಟ್ಟರೋ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಇರುವುದು ಒಂದೇ ವಸ್ತು, ಕಾಣುವುದು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ರೂಪಗಳು. ಇರುವುದೆಲ್ಲ ಒಂದೇ, ಆದರೆ ಆ ಒಂದು ಮೂಲ ವಸ್ತು ಹಲವಾರು ರೂಪಗಳಲ್ಲಿ, ಸ್ವರೂಪಗಳಲ್ಲಿ ವ್ಯಕ್ತವಾಗ್ತಾ, ಪ್ರಕಟವಾಗ್ತಾ ಈ ವಿಶ್ವದ ಒಂದು ಅಸ್ತಿತ್ವಕ್ಕೆ ಕಾರಣವಾಗಿದೆ. ಇರುವ ಆ ಒಂದೇ ಒಂದು ಮೂಲ ವಸ್ತು ಯಾವುದು ಅಂತ ಅಂದರೆ ಅದು ಚೈತನ್ಯ. ಅದನ್ನೇ ನಾವು ಕಾನ್ಷಿಯಸ್ನೆಸ್ ಅಂತ ಕರಿತೇವೆ. Consciousness is the only one thing which is existing, which was existing, which will be existing forever. ಅದಕ್ಕೆ ಪ್ರಜ್ಞಾನಾಂ ಬ್ರಹ್ಮನ್ ಅಂತ ಹೇಳ್ತು ಉಪನಿಷತ್ತು. ಪ್ರಜ್ಞೆಯೇ ಬ್ರಹ್ಮ. ಆ ಪ್ರಜ್ಞೆ ಚೈತನ್ಯದ ಒಂದು ಸ್ವರೂಪ. ಚೈತನ್ಯ ವ್ಯಕ್ತವಾಗೋದು ಪ್ರಜ್ಞಾರೂಪದಲ್ಲಿ. ಆ ಪ್ರಜ್ಞೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಕಣ ಕಣಗಳಲ್ಲೂ ಕಂಡುಬರುತ್ತೆ. ಎವ್ರಿ ಆಟಮ್ ಆ್ಯಂಡ್ ಎವ್ರಿ ಸಬಟಾಮಿಕ್ ಪಾರ್ಟಿಕಲ್ ಪಲ್ಸೇಟ್ಸ್ ಅಂತ ಹೇಳ್ತೀವಿ. ಅಂದರೆ ಪ್ರತಿಯೊಂದು ಪರಮಾಣುವು ಆ ಪರಮಾಣುವಿನ ಒಳಗಿರುವಂಥ ಸೂಕ್ಷ್ಮ ಕಣಗಳು ಸಹ ಕಂಪಿಸುತ್ತಿರುತ್ತವಂತೆ. ಪರಮಾಣು ಬಹಳ ಸೂಕ್ಷ್ಮವಾದ ಕಣ. ಆ ಕಣದಲ್ಲಿರುವಂಥ ಉಪಕಣಗಳು ಸಹ ಕ್ಷಣ ಕ್ಷಣವೂ ಕಂಪಿಸುತ್ತಾ ಇರುತ್ತೆ. ಆ ಕಂಪನಕ್ಕೆ ಕಾರಣ ಅದರಲ್ಲಿ ಅಡಗಿ ಕುಳಿತಿರುವಂತಹ ಚೈತನ್ಯ. ಅಂತಹ ಕೋಟ್ಯಾಂತರ ಕಣಗಳಿಂದ ನಮ್ಮ ಶರೀರಗಳೆಲ್ಲ ಮಾಡಲ್ಪಟ್ಟಿದೆ. ಹಾಗಾದರೆ
ನಮ್ಮ ಶರೀರದಲ್ಲಿರುವಂಥ ಪರಮಾಣುಗಳು ಸಹ ಕಂಪಿಸುತ್ತಿವೆಯಾ ಅಂದರೆ ಖಂಡಿತ ಹೌದು. ಕೋಟಿ 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 ಕಣಗಳಿಂದ ಮಾಡಲ್ಪಟ್ಟ ಈ ಶರೀರ ಸದಾ ಕಂಪನದಲ್ಲಿದೆ. ಈ ಜಗತ್ತಿನ ಯಾವ ಒಂದು ವಸ್ತುವು, ಯಾವ ಒಂದು ಜೀವಿಯು ಕಂಪಿಸುತ್ತಿಲ್ಲ ಹೇಳಿ? ಪ್ರತಿ ವಸ್ತುವು, ಪ್ರತಿ ಜೀವಿಯು, ಪ್ರತಿ ಪ್ರಾಣಿಯು, ಪ್ರತಿ ಸಸ್ಯವು ಪ್ರತಿಯೊಂದು ಅಣುಗಳಿಂದಲೇ ಮಾಡಲ್ಪಟ್ಟಿರೋದು, ಪರಮಾಣುಗಳಿಂದಲೇ ಮಾಡಲ್ಪಟ್ಟಿರೋದು. ಹಾಗಾಗಿ ಎಲ್ಲೆಲ್ಲಿ ಪರಮಾಣುಗಳಿದೆಯೋ ಅಲ್ಲೆಲ್ಲ ಕಂಪನವಿದೆ. ಆ ಕಂಪನಕ್ಕೆ ಮೂಲ ಕಾರಣ ಆ ಕಣದಲ್ಲಿ ಅಡಗಿ ಕುಳಿತಿರುವಂತಹ ಆ ಬ್ರಹ್ಮನ ಚೈತನ್ಯ. ಸರ್, ನಾನು ಕುಳಿತಿರೋ ಚೇರು ಕಂಪಿಸುತ್ತಿದೆಯಾ? ಹೌದು, ಖಂಡಿತ. ನೀವು ನೋಡ್ತಿರೋಂಥ ಪ್ರತಿ ವಸ್ತುವು, ಪ್ರತಿ ಜೀವಿಯು ಅಣುಗಳಿಂದಲೇ ಮಾಡಲ್ಪಟ್ಟಿರೋದು. ಸಮಸ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡವೇ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಮತ್ತು ಪ್ರತಿ ಕಣವು, ಪ್ರತಿ ಪರಮಾಣುವು ಕಂಪಿಸುತ್ತಿದೆ ಅಂದರೆ ಎಲ್ಲ ಕಡೆಯೂ ಆ ಭಗವಂತನ ಒಂದು ಚೈತನ್ಯವೇ ಹರಿತಾ ಇದೆ. ಅದಿಲ್ಲದೆ ಇರೋಂಥ ಮತ್ತೊಂದು ವಸ್ತು ಇಲ್ಲ. ಅದಕ್ಕೆ ನಾವು ಹೇಳೋದು ದ ಆಲ್ಮೈಟಿ ಈಸ್ ಆಮ್ನಿ ಪ್ರೆಸೆಂಟ್. ಆಲ್ಮೈಟಿ ಅಂದರೆ ಆ ಪರಬ್ರಹ್ಮ ಆಮ್ನಿ ಪ್ರೆಸೆಂಟ್, ಎಲ್ಲೆಲ್ಲೂ ಇದ್ದಾನೆ, ಇಲ್ಲದೆ ಇರುವಂತಹ ಸ್ಥಳವೇ ಇಲ್ಲ. ಕಾರಣ ಎಲ್ಲೆಲ್ಲೂ ಇರೋದೇ ಪರಮಾಣುಗಳು. ಆ ಪರಮಾಣುಗಳಲ್ಲಿ ಕಂಪನವಿದೆ. ಕಂಪನವೇ ಆ ಪರಬ್ರಹ್ಮನ ಒಂದು ಲಕ್ಷಣ. ಅದಕ್ಕೆ ಡಿ ವಿ ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಸುಂದರವಾದಂಥ ಸಾರಾಂಶವನ್ನು ನಮಗೆ ನೀಡ್ತಾರೆ. ಅವರೊಂದು ಕಗ್ಗದಲ್ಲಿ ಹೇಳ್ತಾರೆ, ಸೃಷ್ಟಿಕತೆ ಕಟ್ಟುಕತೆ, ವಿಲಯ ಕತೆ ಬರಿಯ ಕತೆ. ಸೃಷ್ಟಿಕತೆ ಕಟ್ಟುಕತೆ, ವಿಲಯ ಕತೆ ಬರಿಯ ಕತೆ. ಹುಟ್ಟು ಸಾವುಗಳೆರಡು ಒಂದೇ ಪುರುಳಿನೆರಡು ದೆಸೆ. ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ ಇದು ಕಗ್ಗ. ಎಷ್ಟು ಗಾಢ ಅರ್ಥವನ್ನು ಅದರಲ್ಲಿ ಹುದುಗಿಸಿ ಇಟ್ಟಿದ್ದಾರೆ ಗುಂಡಪ್ಪನವರು. ಅವರು ಇನ್ನೆಂತಹ ಬೆಳೆದ ಜೀವಿಯಾಗಿರಬೇಕು, ಇಷ್ಟು ಸುಂದರವಾದಂಥ ಒಂದು ಕಗ್ಗವನ್ನು ನಮಗೆ ನೀಡಿದ್ದಾರೆ ಅಂತ ಅಂದರೆ. ಸೃಷ್ಟಿಕತೆ ಹುಟ್ಟು ಕತೆ, ಹುಟ್ಟಿಸಿರೋ ಕತೆ ಅದು. ಕಟ್ಟು ಕತೆ ಅಂತಾರೆ, ಕಟ್ಟಿರೋ ಕತೆ ಅದು, ಸೃಷ್ಟಿ ಇಲ್ಲ. ವಿಲಯ ಕತೆ ಬರಿಯ ಕತೆ, ಸೃಷ್ಟಿ ನಂತರ ಲಯವಾಗಿ ಹೋಗ್ತೆ ಅಂತ ಹೇಳ್ತೀವಲ್ಲ, ಆ ವಿಲಯವೂ ಸಹ ಬರೀ ಕತೆನೇ, ಅದು ನಿಜ ಅಲ್ಲ. ಹುಟ್ಟು ಸಾವುಗಳೆರಡು ಒಂದೇ ಪುರುಳಿನೆರಡು ದೆಸೆ. ಪುರುಳು ಅಂದರೆ ಒಂದು ಹಗ್ಗ. ಹುಟ್ಟು ಸಾವುಗಳೆರಡು, ಸೃಷ್ಟಿಯಾಗಲಿ ಲಯವಾಗಲಿ, ಹುಟ್ಟಾಗಲಿ ಮರಣವಾಗಲಿ, ಒಂದೇ ಸತ್ಯದ ಒಂದೇ ಹಗ್ಗದ ಎರಡು ಕೊನೆಗಳಿದ್ದ ಹಾಗೆ. ಈ ಕಡೆ ಹುಟ್ಟುತ್ತೀವಿ, ಈ ಕಡೆ ಸಾಯ್ತೀವಿ, ಆ ಕಡೆ ಸತ್ತ ನಂತರ ಮತ್ತೆ ಈ ಕಡೆ ಹುಟ್ಟುತ್ತೀವಿ, ಮತ್ತೆ ಸಾಯ್ತೀವಿ. ಇಲ್ಲಿ ಹುಟ್ಟು ಸಾವುಗಳೆರಡೂ ಒಂದು ರೀತಿಯ ಭ್ರಾಂತಿ ಮತ್ತು ಭ್ರಮೆ. ಕಾರಣ, ಈ ಜಗತ್ತಿನಲ್ಲಿರೋ ಪರಮಾಣುಗಳಿಂದಲೇ ಸಮಸ್ತ ವಸ್ತುಗಳು ಮಾಡಲ್ಪಟ್ಟಿದೆ ಅಂತ ಅಂದಮೇಲೆ ನಾವು ಮರಣ ಹೊಂದಿದಾಗ ಈ ಪರಮಾಣುಗಳೆಲ್ಲ ಎಲ್ಲೋಗುತ್ತೆ? ಪರಮಾಣುಗಳು ಯಾವ ಪಂಚಭೂತಗಳಿಂದ ಬಂತು ಆ ಪಂಚಭೂತಗಳಿಗೆ ಹೋಗಿ ಸೇರ್ಕೊಂಡು ಬಿಡುತ್ತೆ. ನನ್ನದಲ್ಲ ಈ ವಸ್ತು, ಈ ಶರೀರ ನನ್ನದಲ್ಲ. ನಾನು ಈಗ ಕಟ್ಕೊಂಡಿರೋದು ಅಷ್ಟೇ. ನಾ ತಿಂದ ಅನ್ನದಿಂದ, ನಾ ಸೇವಿಸುತ್ತಿರುವ ಗಾಳಿಯಿಂದ, ನನ್ನಲ್ಲಿ ಉತ್ಪನ್ನವಾಗ್ತಾ ಇರೋ ಶಕ್ತಿಯಿಂದ ನಾನು ಕಟ್ಕೊಂಡಿದ್ದೇನೆ. ಕಟ್ಕೊಳ್ಳಿಕ್ಕೆ ಬೇಕಾದ ಕರ್ತೃಶಕ್ತಿ ನನ್ನಲ್ಲಿರಬಹುದು, ಅದೇ ಪ್ರಾಣಶಕ್ತಿ, ಅದು ಸಹ ವಿಷ್ಣುವಿನ ಚೈತನ್ಯವೇ ಅದು. ಆದರೆ ಇದೆಲ್ಲ ಎಲ್ಲಿತ್ತು? ನಾನು ಹುಟ್ಟಿ ಬೆಳೆಯೋಕ್ಕೆ ಮೊದಲು ಇವೆಲ್ಲ ಪಂಚಭೂತಗಳಲ್ಲಿತ್ತು. ನಾವು ಹುಟ್ಟಿದ ಮೇಲೆ ನಾನು ಇದನ್ನೆಲ್ಲ ಶೇಖರಿಸಿ, ಸಂಗ್ರಹಿಸಿ, ಇದಕ್ಕೊಂದು ರೂಪ ಕೊಟ್ಟು, ಇದಕ್ಕೊಂದು ಫಾರಮ್ ಕೊಟ್ಟು, ನಾನು ಅನ್ನುವಂತಹ ಒಂದು ಅಹಂನ ಬೆಳೆಸ್ಕೊಂಡು ಈ ಮನೆಯಲ್ಲಿ
ಮರಣವಾಗೋ ತನಕ ಬದುಕಿ ಬಾಳಿ ಮರಣದ ಹಂತದಲ್ಲಿ ಈ ಶರೀರವನ್ನು ನಾನು ಎಲ್ಲಿಂದ ತಗೊಂಡೋ ಆ ಎಲ್ಲ ಪಂಚಭೂತಗಳಿಗೂ ಕೊಟ್ಟು ಬಿಡ್ತೀನಿ. ಸರಿ, ಯಾರದು ಕಟ್ಕೊಂಡಿದ್ದು ಇದನ್ನೆಲ್ಲ ಪಂಚಭೂತಗಳಿಂದ ತೆಗೆದು? ಯಾವೊಂದು ಶಕ್ತಿ ಪಂಚಭೂತಗಳಿಂದ ಈ ಮ್ಯಾಟರ್ ಅಥವಾ ಪದಾರ್ಥವನ್ನು ಸಂಗ್ರಹಿಸಿ ಕಟ್ಕೊಳ್ತು? ಅದೇ ಚೈತನ್ಯ, ಅದೇ ಪುರುಷ, ಅದೇ ನಮ್ಮಲ್ಲಿರೋ ಆತ್ಮ. ಆ ಆತ್ಮನೂ ಶರೀರದ ಒಳಗಡೆ ಸೇರಿಕೊಂಡು ಪಂಚಭೂತಗಳಿಂದ ಪದಾರ್ಥವನ್ನು ಸಂಗ್ರಹಿಸಿ ಕಟ್ಕೊಂಡ. ಇದು ಎಷ್ಟು ವರ್ಷಗಳ ಕಾಲ ಇರಬೇಕಾಗುತ್ತೋ ಇರುತ್ತೆ. ನಂತರ ಇದು ಮರಣ ಹೊಂದಿದಾಗ ಈ ಪದಾರ್ಥಗಳೆಲ್ಲ ಪಂಚಭೂತಗಳಿಗೆ ಹಿಂತಿರುಗಿ ಹೋಗುತ್ತೆ. ಈ ಪುರುಷನಿದಾನಲ್ಲ ಒಳಗೆ ಆತ್ಮ, ಈ ಆತ್ಮ ಈ ಶರೀರವನ್ನು ಬಿಟ್ಟು ಹೊರಟು ಹೋಗುತ್ತೆ, ಮುಂದೆ ಇನ್ನೊಂದು ಶರೀರವನ್ನು ಹುಡುಕೊಳ್ಳುತ್ತೆ. ಅಂದರೆ ನನ್ನ ಆತ್ಮಕ್ಕೆ ನಾಶ ಇಲ್ಲ. ನಿಮಗೆ ಗೊತ್ತು, ಅಜೋ ನಿತ್ಯ ಶಾಶ್ವತೋ ಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವಂತಹ ವಾಕ್ಯ. ಅಜೋ ನಿತ್ಯ ಶಾಶ್ವತೋ, ಆತ್ಮ ನಿತ್ಯ ಶಾಶ್ವತವಾದದ್ದು, ಅದಕ್ಕೆ ಮರಣವೇ ಇಲ್ಲ. ಹಾಗಾದರೆ ಈ ಪದಾರ್ಥಗಳಿಗೆ ಎಲ್ಲಿಂದ ಮರಣ ಬಂತು? ಇಲ್ಲ. ಮೊದಲು ಪಂಚಭೂತಗಳಲ್ಲಿತ್ತು, ಇಲ್ಲಿ ಬಂತು, ಮತ್ತೆ ಪಂಚಭೂತಗಳಿಗೆ ಹೋಗಿ ಸೇರ್ಕೊಳ್ತು. ಇದಕ್ಕೆಲ್ಲಿ ಮರಣ ಬಂತು? ಆತ್ಮಕ್ಕೂ ಮರಣವಿಲ್ಲ, ಪದಾರ್ಥಕ್ಕೂ ಮರಣವಿಲ್ಲ. ಪ್ರತಿಯೊಂದು ಏನಾಗ್ತಿದೆ, ಒಂದು ಸೈಕ್ಲಿಕಲ್ ಅಂತಂದರೆ ಆವರ್ತನಕ್ಕೆ ಒಳಗಾಗಿ ರೂಪಗಳನ್ನು ಬದಲಾಯಿಸ್ಕೊಳ್ತಿದೆ ಅಷ್ಟೇ. ಪದಾರ್ಥವೇ, ಆತ್ಮನೇ. ನನ್ನೊಳಗಿರೋ ಪೊಟ್ಯಾಷಿಯಮ್ಮು ಪಂಚಭೂತದ ಪೊಟ್ಯಾಷಿಯಮ್ ಆಯಿತು. ನನ್ನೊಳಗಿರೋ ಕ್ಯಾಲ್ಶಿಯಮ್ಮು ಸತ್ತ ಮೇಲೆ ಪಂಚಭೂತಗಳಿಗೆ ಹೋಗಿ ಕ್ಯಾಲ್ಶಿಯಮ್ ಆಯಿತು. ಆ ಕ್ಯಾಲ್ಶಿಯಮ್ಮು ಆ ಪೊಟ್ಯಾಷಿಯಮ್ನ ಹೀರ್ಕೊಂಡು ಯಾವುದೋ ಒಂದು ಗಿಡ ಬೆಳೀತು. ಆ ಗಿಡವನ್ನು ತಿಂದಾಗ ಇನ್ಯಾವುದೋ ಒಬ್ಬ ವಸ್ತು, ಇನ್ಯಾವುದೋ ಒಂದು ಜೀವಿಯ ಶರೀರಕ್ಕೆ ನನ್ನ ಕ್ಯಾಲ್ಶಿಯಮ್ಮು, ನನ್ನ ಮೆಗ್ನೀಷಿಯಮ್ಮು, ನನ್ನ ಪೊಟ್ಯಾಷಿಯಮ್ಮು, ನನ್ನ ಐರನ್ ಎಲ್ಲ ಅದು ನನ್ನದು ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ನಾನು ಬದುಕಿರೋ ತನಕ ಅದು ನನ್ನ ಜೊತೆ ಇರಬಹುದು, ಬದುಕಿರೋ ತನಕನೂ ಇರೋದಿಲ್ಲ. ಇಲ್ಲೂ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಎಷ್ಟೋ ಕ್ಯಾಲ್ಶಿಯಂ ಹೊರಗೆ ಹೋಗ್ತಾ ಇರುತ್ತೆ, ಎಷ್ಟೋ ಕ್ಯಾಲ್ಶಿಯಮ್ಮು ಒಳಗೆ ಬರ್ತಾ ಇರುತ್ತೆ. ಅಂದರೆ ಪ್ರತಿಯೊಂದು ಆವರ್ತನವೇ. ಹಾಗಾದರೆ ಅವ್ರು ಹೇಳ್ತಿರೋ ಮಾತಿನಲ್ಲಿ ಎಷ್ಟು ಸುಂದರವಾದ ಅರ್ಥ, ಗಾಢ ಅರ್ಥ ಇದೆ ನೋಡಿ. ಹುಟ್ಟು ಕತೆ, ಕಟ್ಟು ಕತೆ, ವಿಲಯ ಕತೆ, ಬರಿಯ ಕತೆ. ಹುಟ್ಟು ಸಾವುಗಳೆರಡು ಒಂದೇ ಪುರುಳಿನ ಎರಡು ಕೊನೆ, ಎರಡು ದೆಸೆ, ಒಂದೇ ಸತ್ಯದ ಎರಡು ಮುಖಗಳು. ಹಾಗಾದರೆ ನಿಜವಾಗಲೂ ಸತ್ಯ ಯಾವುದು ಇಲ್ಲಿ? ಯಾವುದು ಆ ವಸ್ತು ಸದಾ ಇರುವಂಥದ್ದು? ಅದಕ್ಕೆ ಅವ್ರು ಹೇಳ್ತಾರೆ, ನಿತ್ಯ ಪರಿವರ್ತನೆಯೇ, ಚೈತನ್ಯ ನರ್ತನೆಯೇ, ಸತ್ಯ ಜಗದಲ್ಲಿ ಕಾಣೋ ಮಂಕುತಿಮ್ಮ. ನಿತ್ಯ ಪರಿವರ್ತನೆಯೇ, ಪ್ರತಿನಿತ್ಯ ಪರಿವರ್ತನೆ ಹೊಂದುತ್ತಾ ಇರುತ್ತೆ ಈ ಜಗತ್ತು. ನಾನೀಗ ಹೇಳಿದ್ನಲ್ಲ, ನನ್ನಲ್ಲಿರೋ ಕಣಗಳು ಭೂಮಿ ಸೇರುತ್ತೆ, ಭೂಮಿಯಲ್ಲಿರೋ ಕಣಗಳು ಇನ್ನೊಂದು ಜೀವಿಗೆ ಹೋಗುತ್ತೆ, ಆ ಜೀವಿಯಿಂದ ಮತ್ತೊಂದು ಜೀವಿಗೆ ಹೋಗುತ್ತೆ, ಪಂಚಭೂತಗಳಲ್ಲಿ ಸೇರುತ್ತೆ, ಪರಮಾಣುಗಳೇನಾಗ್ತಾ ಇದೆ? ನಿತ್ಯ ಪರಿವರ್ತನೆ ಹೊಂದುತ್ತಾ ಇದೆ. ನನ್ನ ಶರೀರ ಏನು ಹೊಂದುತ್ತಾ ಇದೆ? ಪ್ರತಿನಿತ್ಯ ಪರಿವರ್ತನೆ ಹೊಂದುತ್ತಾ ಇದೆ. ನಿನ್ನೆ ಇದ್ದ ಎಷ್ಟೋ ಜೀವಕೋಶಗಳು ಇವತ್ತಿಲ್ಲ, ಸತ್ತೋಗಿದ್ದಾವೆ, ಹೊಸ ಜೀವಕೋಶಗಳು. ನಿನ್ನೆ ಇದ್ದ ಎಷ್ಟೋ ಆಟಮ್ಗಳು ಇವತ್ತಿಲ್ಲ, ಎಷ್ಟೋ ಆಟಮ್ಗಳು ಹೊರಗೋಗಿದೆ ಅಲ್ವಾ? ಈ ಜಗತ್ತು ಹಾಗೆ, ಈ ಪ್ರಪಂಚವೂ ಹಾಗೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡವೂ ಹಾಗೆ. ಪ್ರತಿಯೊಂದು ಪರಿವರ್ತನೆ ಹೊಂದುತ್ತಲೇ ಇರುತ್ತೆ, ಕ್ಷಣ ಕ್ಷಣವೂ ಪರಿವರ್ತನೆ ಹೊಂದುತ್ತಾ ಇರುತ್ತೆ. ನಿತ್ಯ ಪರಿವರ್ತನೆಯೇ. ಅದಕ್ಕೆ ಭಗವದ್ಗೀತೆಯ ಸಾರಾಂಶ ಏನು ಅಂತ ಕೇಳಿದ್ರೆ ಹೇಳ್ತಾರೆ ಜನ, ಪರಿವರ್ತನೆಯೇ ಈ ಜಗದ ಮೂಲ ನಿಯಮ. ಆ ಪರಿವರ್ತನೆ ಅನ್ನೋದು ಸಣ್ಣ ಕಣಗಳಿಂದ ಹಿಡಿದು ಬ್ರಹ್ಮಾಂಡದವರೆಗೂ ನಡೀತಾ ಇದೆ. ನಿನ್ನೆ ಇದ್ದ ಕೋಟ್ಯಾಂತರ ನಕ್ಷತ್ರಗಳು ಇವತ್ತಿಲ್ಲ ಆಕಾಶದಲ್ಲಿ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಇವತ್ತು ಬೆಳಿಗ್ಗೆ ಇದ್ದ ಎಷ್ಟೋ ನಕ್ಷತ್ರಗಳು ಈ ಕ್ಷಣದಲ್ಲಿಲ್ಲ. ಕೋಟಿ 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 ನಕ್ಷತ್ರಗಳಿವೆ. ನಮ್ಮ ಕ್ಷೀರಪಥ ಅನ್ನುವಂತಹ ಒಂದೇ ಒಂದು ಗ್ಯಾಲಕ್ಸಿಯಲ್ಲಿ ನಾವು ಬದುಕಿ ಬಾಳ್ತಾ ಇರುವಂತಹ ಮಿಲ್ಕಿ ವೇ ಅಂತ ನಾವೇನು ಹೇಳ್ತೀವಿ, ಈ ಒಂದು ನೀಹಾರಿಕೆಯಲ್ಲೇ
400 ಬಿಲಿಯನ್ ನಕ್ಷತ್ರಗಳಿವೆ. 400 ಬಿಲಿಯನ್ ಅಂದರೆ 400 ಇಂಟು 100 ಕೋಟಿ. 400 ಇಂಟು 100 ಕೋಟಿ ಅಂದರೆ 40,000 ಕೋಟಿ ನಕ್ಷತ್ರಗಳು ಬರೀ ಕ್ಷೀರಪಥ ಅನ್ನೋಂತಹ ನಾವು ಬದುಕಿ ಬಾಳ್ತಾ ಇರುವಂತಹ ಈ ನೀಹಾರಿಕೆಯಲ್ಲಿದೆ. ಇಂಥ ನೀಹಾರಿಕೆಗಳು ಕೋಟ್ಯಾಂತರ ಇವೆ. ಹಾಗಾದರೆ ಈ ಜಗತ್ತಿನಲ್ಲಿ ಎಷ್ಟು ನಕ್ಷತ್ರಗಳು ಹುಟ್ಟುತ್ತಿರ್ಬೋದು, ಎಷ್ಟು ನಕ್ಷತ್ರಗಳು ಸಾಯ್ತಿರ್ಬೋದು. ನಾನು ಮಾತು ಪ್ರಾರಂಭ ಮಾಡಿ ಮುಗಿಸೋ ಹೊತ್ತಿಗೆ ಎಷ್ಟೋ ಜೀವಗಳು ಕಣ್ಮರೆಯಾಗ್ತಿರ್ಬೋದು, ಎಷ್ಟೋ ಜೀವಗಳು ಹೊಸದಾಗಿ ಹುಟ್ಟುತ್ತಾ ಇರಬಹುದು. ಇದು ಅಂತಹ ಅದ್ಭುತವಾದ ಜಗತ್ತು. ಅದಕ್ಕೆ ಅವರು ಹೇಳ್ತಾರೆ ನಿತ್ಯ ಪರಿವರ್ತನೆಯೇ, ಚೈತನ್ಯ ನರ್ತನೆಯೇ. ಎಲ್ಲಿ ನೋಡಿದ್ರೂ ಚೈತನ್ಯ ನರ್ತನವನ್ನು ಮಾಡ್ತಾ ಇದೆ. ಈ ಪರಿವರ್ತನೆಗಳ ಹಿಂದೆ ಇರುವಂಥ ಮೂಲ ವಸ್ತು ಯಾವುದು? ಎಲ್ಲ ಪರಿವರ್ತನೆಗಳ ಹಿಂದೆ ಇರೋ ಮೂಲ ವಸ್ತುವೇ ಆ ಚೈತನ್ಯ. ಯಾವುದೇ ಜೀವಿ ಸಾಯಲಿ, ಆ ಜೀವಿಯ ಹಿಂದೆ ಇದ್ದದ್ದು ಚೈತನ್ಯವೇ. ಚೈತನ್ಯವು ಒಂದು ರೂಪ ಕಳ್ಕೊಂಡು ಇನ್ನೊಂದು ರೂಪವನ್ನು ಪಡೀತು, ಅಷ್ಟೇ. ರಮಣ ಮಹರ್ಷಿಗಳನ್ನ ಯಾರೋ ಕೇಳಿದ್ರಂತೆ, ಅವರಿಗೆ ಕ್ಯಾನ್ಸರ್ ರೋಗ, ಬೆನ್ನಿನ ಕ್ಯಾನ್ಸರ್ ಬಂದಿತ್ತು. ಆ ಕ್ಯಾನ್ಸರ್ ರೋಗದಿಂದಲೇ ಅವರು ಮರಣವನ್ನು ಹೊಂದಿದ್ದು. ಹೆಚ್ಚು ಕಡಿಮೆ ಅವರು ಬಹಳ ದುರ್ಬಲರಾಗಿದ್ದರು. ಮೃತ್ಯು ಇಂದು ನಾಳೆನೋ ಸಮೀಪಿಸುತ್ತೆ ಅನ್ನುವಂತಹ ಸ್ಥಿತಿ. ಆಗ ಅವರ ಶಿಷ್ಯರು ಕೇಳಿದರಂತೆ, ಗುರುಗಳೇ, ನೀವು ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋಗ್ತಿದ್ದೀರಲ್ಲ ಅಂತ. ಆಗ ಅವ್ರು ಹೇಳಿದ್ರಂತೆ, ನಾನು ಎಲ್ಲಿ ಹೋಗ್ಲಪ್ಪ, ನಾನು ಹೋಗ್ಲಿಕ್ಕೆ ಎಲ್ಲೂ ಸ್ಥಳ ಇಲ್ಲ, ನಾನು ಇಲ್ಲೇ ಇರ್ತೀನಿ, ನಿಮ್ಮೊಡನೆಯೇ ಇರ್ತೀನಿ. ಅಂದರೆ ಸ್ಥೂಲ ರೂಪ ಹೋಗುತ್ತೆ, ಸೂಕ್ಷ್ಮ ರೂಪ ಬರುತ್ತೆ. ಸೂಕ್ಷ್ಮ ರೂಪ ಹೋಗುತ್ತೆ, ಮತ್ತು ಪುನರ್ಜನ್ಮ ಪಡೆದಾಗ ಸ್ಥೂಲ ರೂಪ ಬರುತ್ತೆ. ಸ್ಥೂಲ ಸೂಕ್ಷ್ಮಗಳ ನಡುವೆ ನಮ್ಮ ಪ್ರಯಾಣ ನಡೀತಲೇ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆಯೇ. ಚೈತನ್ಯ ಇಲ್ಲಿ ಡಾನ್ಸ್ ಮಾಡ್ತಿದೆ, ನರ್ತನ ಮಾಡ್ತಾ ಇದೆ. ಇದು ಶಿವನ ಒಂದು ತಾಂಡವ ನೃತ್ಯ. ಚೈತನ್ಯ ಸ್ವರೂಪಿ ಯಾರು? ಆ ಶಿವನೇ. ಪ್ರಾಣ ಸ್ವರೂಪಿ ಯಾರು? ವಿಷ್ಣುವೇ. ಪದಾರ್ಥ ಸ್ವರೂಪಿ ಯಾರು? ಬ್ರಹ್ಮನೇ. ಚೈತನ್ಯವೇ ಆ ಶಿವ, ಪ್ರಾಣವೇ ವಿಷ್ಣು, ಪದಾರ್ಥವೇ ಆ ಬ್ರಹ್ಮ. ಇಷ್ಟು ಬಿಟ್ಟರೆ ಈ ಜಗತ್ತಿನಲ್ಲಿ ಇನ್ನೇನೂ ಇಲ್ಲ. ಸೊ ಅಂತಹ ಒಂದು ಚೈತನ್ಯ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಸದಾ ಹರಿತಾ ಇರುತ್ತೆ. ಎಲ್ಲೆಲ್ಲೂ ಇದೆ, ಎಲ್ಲೆಲ್ಲೂ ನರ್ತಿಸುತ್ತೆ. ನಿಮ್ಮ ಕಣ್ಣಿಗೆ ಕಾಣುವ, ಕಣ್ಣಿಗೆ ಕಾಣದ ಪ್ರತಿಯೊಂದು ವಸ್ತುವಿನಲ್ಲೂ ಆ ಚೈತನ್ಯದ ಒಂದು ಅಸ್ತಿತ್ವವಿದೆ. ಅಂತಹ ಆ ಚೈತನ್ಯವನ್ನು ಲಾವೋ ತ್ಸು ಅನ್ನುವಂತಹ ಒಬ್ಬ ಮಹಾ ಮೇಧಾವಿ ತತ್ವಶಾಸ್ತ್ರಜ್ಞ ಮತ್ತು ಮತ ಸಂಸ್ಥಾಪಕ ಆ ಚೈತನ್ಯವನ್ನು ಟಾವೋ ಅಂತ ಕರೀತಾರೆ. ಚೈನಾ ದೇಶದಲ್ಲಿ 3 ಮುಖ್ಯ ಧರ್ಮಗಳಿದೆ. ಒಂದು ಬೌದ್ಧ ಧರ್ಮ, ಒಂದು ಟಾವೋಯಿಸಮ್, ಮತ್ತೊಂದು ಕನ್ಫ್ಯೂಷಿಯನಿಸಮ್ ಅಂತ. ಬೌದ್ಧ ಧರ್ಮ ನಮ್ಮ ಗೌತಮ ಬುದ್ಧರಿಂದ ಸಂಸ್ಥಾಪನೆ ಹೊಂದಿದಂತಹ ಒಂದು ಧರ್ಮ ಅಥವಾ ಮತ. ಲಾವೋ ತ್ಸು ಅವರು ಟಾವೋಯಿಸಮ್ ಅನ್ನುವಂತಹ ಒಂದು ಮತವನ್ನು ಪ್ರಾರಂಭ ಮಾಡಿದರು. ಕನ್ಫ್ಯೂಷಿಯಸ್ ಅನ್ನುವಂತಹ ಮತ್ತೊಬ್ಬ ಮಹಾನ್ ಗುರು ಕನ್ಫ್ಯೂಷಿಯನಿಸಮ್ ಅನ್ನುವಂಥ ಒಂದು ಮತವನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿ ನಾನು ಹೇಳ್ತಾ ಇರೋ ವಿಷಯ ಲಾವೋ ತ್ಸು ಅವರಿಗೆ ಸಂಬಂಧಪಟ್ಟಿತ್ತು. ಲಾವೋ ತ್ಸು ಅವರು ಟಾವೋ ಟೆ ಚಿಂಗ್ ಅಂತ ಒಂದು ಮಹಾನ್ ಗ್ರಂಥವನ್ನು ಬರೆದಿದ್ದಾರೆ. ನಮಗೆ ಹೇಗೆ ಭಗವದ್ಗೀತೆ ಅತ್ಯಂತ ಪವಿತ್ರ ಗ್ರಂಥವೋ, ಆಳ ಜೀವನ ಸತ್ಯಗಳನ್ನು ಒಳಗೊಂಡಿದೆಯೋ, ಹಾಗೆ ಟಾವೋಯಿಸಮ್ನ ಅನುಯಾಯಿಗಳಿಗೆ ಟಾವೋ ಟೆ ಚಿಂಗ್ ಅನ್ನುವಂಥದ್ದು ಅಂತಹ ಪವಿತ್ರ ಗ್ರಂಥ. ಆ ಗ್ರಂಥದಲ್ಲಿ ಅವರು ಈ ಚೈತನ್ಯವನ್ನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿರೋ ಚೈತನ್ಯವನ್ನು ಟಾವೋ ಅಂತ ಕರೀತಾರೆ. ಆ ಚೈತನ್ಯವನ್ನು ನಮ್ಮ ಸಾಂಖ್ಯಶಾಸ್ತ್ರ ಪುರುಷ ತತ್ವ ಅಂತ ಹೇಳುತ್ತೆ. ಅದನ್ನು ವಿಜ್ಞಾನ
ಕಾನ್ಷಿಯಸ್ನೆಸ್ ಅಂತ ಹೇಳುತ್ತೆ. ಉಪನಿಷತ್ತುಗಳು ಪ್ರಜ್ಞಾನಾಂ ಬ್ರಹ್ಮನ್, ಪ್ರಜ್ಞಾ ಅದು ಪ್ರಜ್ಞೆ ಅಂತ ಹೇಳುತ್ತೆ. ಹಲವು ನಾಮಗಳನ್ನು ಹೊಂದಿದ್ರೂ ಮೂಲತಃ ಅದು ಒಂದೇ ತತ್ವ. ಅಂತಹ ಒಂದು ತತ್ವ ಈ ಜಗತ್ತಿನಲ್ಲಿ ಸದಾ ಹರಿತಾ ಇದೆ, ಎಲ್ಲೆಲ್ಲೂ ಕಂಡುಬರುತ್ತೆ. ಪ್ರತಿ ಪರಿವರ್ತನೆಯ ಹಿಂದೆಯೂ ಅಡಕವಾಗಿದೆ, ಅಸ್ತಿತ್ವಕ್ಕೆ ಮೂಲಭೂತ ಆಧಾರವಾಗಿದೆ. ಅಂತಹ ಪ್ರಜ್ಞೆಯೊಡನೆ ಅಥವಾ ಅಂತಹ ವಿಶ್ವ ಚೈತನ್ಯದೊಡನೆ, ಅಂತಹ ವಿಶ್ವ ಹರಿವಿನೊಡನೆ ನಾವು ಒಂದಾಗಬೇಕಂತೆ. ಅದೇ ಈ ಉಪನ್ಯಾಸದ ಒಂದು ಶೀರ್ಷಿಕೆ. ಆ ಪ್ರಜ್ಞೆಯೊಡನೆ ಒಂದಾಗು, ಆ ಪುರುಷ ಶಕ್ತಿಯೊಡನೆ ಒಂದಾಗು, ಅಥವಾ ಆ ಮೂಲ ತತ್ವದೊಡನೆ ಒಂದಾಗು. ಹೇಗದು ಒಂದಾಗುವುದು? ನಾವು ಒಂದಾಗುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾ? ನಿಜವಾಗ್ಲೂ ಪ್ರಯತ್ನದಿಂದ ಆ ಫಲಿತವಿದೆಯಾ? ಹಾಗಾಗಲಿಕ್ಕೆ ಸಾಧ್ಯವಿದೆಯಾ ಅನ್ನೋ ಪ್ರಶ್ನೆಗಳು ನಮ್ಮ ಮುಂದೆ ಬರುತ್ತೆ. ಆದರೆ ನಾವು ಪ್ರಯತ್ನವನ್ನು ಮಾಡ್ತೀವಲ್ಲ, ಆ ಪ್ರಯತ್ನವೇ ನಮ್ಮನ್ನು ಮಾರ್ಗದಿಂದ ವಿಮುಖಗೊಳಿಸುತ್ತೆ. ಬಹಳ ಆಳವಾಗಿ ಅರ್ಥ ಮಾಡ್ಕೋಬೇಕು ಈ ವಿಷಯ. ಎಲ್ಲ ಅಧ್ಯಾತ್ಮ ಸಂಸ್ಥೆಗಳು ಸಾಧನೆ ಮಾಡು ಅಂತ ಹೇಳ್ತವೆ, ಆದರೆ ಹೇಗೆ ಸಾಧನೆ ಮಾಡೋದು ಅನ್ನೋದಕ್ಕೆ ಹಲವು ಅಂಶಗಳನ್ನು ನೀಡ್ತಾರೆ. ಆ ಎಲ್ಲ ಅಂಶಗಳು ಹೇಗಿರುತ್ತೆ ಅಂದರೆ ನಾವು ಬಹಳ ಶ್ರಮ ಪಡಬೇಕು ಅನ್ನೋ ಥರ ಇರುತ್ತೆ. ಆದರೆ ಟ್ಯಾಗೋಯಿಸಮ್ ಹೇಳುತ್ತೆ, ನಮ್ಮ ಹಿಂದೂ ಮತಗ್ರಂಥಗಳು, ಉಪನಿಷತ್ತು, ವೇದಾಂತ ಸಹ ಹೇಳುತ್ತೆ, ಈ ಟ್ಯಾವೋ ಅಥವಾ ಬ್ರಹ್ಮ ಚೈತನ್ಯ ಅನ್ನೋದು ನನ್ನ ಸಹಜ ಸ್ಥಿತಿ. ಅದು ನನ್ನಲ್ಲಿ ಇದೆ. ಇನ್ಫ್ಯಾಕ್ಟ್ ಆ ಚೈತನ್ಯವೇ ನಾನು. ಐ ಆಮ್ ನೋ ಡಿಫ್ರೆಂಟ್ ಫ್ರಮ್ ದಟ್ ಚೈತನ್ಯ. ಐ ಆಮ್ ನೋ ಡಿಫ್ರೆಂಟ್ ಫ್ರಮ್ ದಟ್ ಕಾನ್ಷಿಯಸ್ನೆಸ್. ನನ್ನ ಮೂಲ ಸ್ವರೂಪ ಚೈತನ್ಯವೇ. ಅದು ನನ್ನ ಸಹಜ ಸ್ಥಿತಿ, ಅದು ಸತ್ಯ. ನನ್ನಲ್ಲಿರೋ ಒಂದು ಸತ್ಯ ಯಾವುದು ಅಂತಂದರೆ ಯಾರೂ ಅದನ್ನು ಅಲ್ಲಗೆಳೆಯಲಿಕ್ಕೆ ಸಾಧ್ಯವಿಲ್ಲ. ಅಂಥ ಸತ್ಯ ಯಾವುದು ಅಂದರೆ ನನ್ನಲ್ಲಿರೋ ಚೈತನ್ಯ. ಕಾರಣ ಅದು ಅಜೋ ನಿತ್ಯ ಶಾಶ್ವತೋ ಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಈ ಆತ್ಮವನ್ನು ಯಾರು ಕೊಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ. ಇದಕ್ಕೆ ವಿನಾಶ ಅಥವಾ ನಾಶ ಅನ್ನೋದು ಇಲ್ಲವೇ ಇಲ್ಲ. ಇದು ಕೋಟಿ 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 ವರ್ಷಗಳಿಂದ ಪ್ರಯಾಣದಲ್ಲಿ ತೊಡಗಿಕೊಂಡಿದೆ. ಇದೊಂದು ಅನಂತ ಯಾತ್ರೆಯಲ್ಲಿದೆ. ಅದೇ ನೀನು. ಪ್ರಜ್ಞಾನಾಂ ಬ್ರಹ್ಮನ್, ಆ ಚೈತನ್ಯದ ಅಭಿವ್ಯಕ್ತ ರೂಪವಾದ ಪ್ರಜ್ಞೆಯೇ ನೀನು. ಈ ಶರೀರವಲ್ಲ ನೀನು. ಈ ಶರೀರ ನೀನು ವಾಸ ಮಾಡಲಿಕ್ಕೆ ಈ ಜನ್ಮದಲ್ಲಿ ನಿನಗೆ ಕೊಟ್ಟಿರೋಂಥ ಒಂದು ಮನೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಮನೆ ಕಟ್ಟಿಸ್ಬಿಟ್ಟು. ಏನರಲ್ಲಿ ಮನೆ ಕಟ್ಟಿಸ್ತೀವಿ? ಸಿಮೆಂಟು, ಇಟ್ಟಿಗೆ, ಕಬ್ಬಣ, ಅದು ಇದು ಎಲ್ಲ ಹಾಕಿ ಜೋರಾಗಿ ಒಂದು ಪ್ಯಾಲೇಸ್ ಥರ ಮನೆ ಕಟ್ಟಿಸ್ಬಿಟ್ಟು ಇದು ಮನೆ, ಇದು ಮನೆ, ಇದು ಮನೆ ಅಂತೀವಿ. ಇದು ಅಲ್ಲ ಮನೆ, ಇದು ಮನೆ. ಎಲ್ಲಿವರೆಗೂ? ಈ ಆತ್ಮ ಇಲ್ಲಿಂದ ಹೊರಗೆ ಹೋಗೋವರೆಗೂ. ಆಮೇಲೆ ಈ ಮನೆಯೂ ಕುಸಿದು ಬೀಳುತ್ತೆ. ಅದಲ್ಲ ಮನೆ. ಅಲ್ಲಿರುವುದು ನಮ್ಮೆಲ್ಲರ ಮನೆ. ಇಲ್ಲಿರುವುದು ಸುಮ್ಮನೆ. ಈ ಸುಮ್ಮನೆ ನಮ್ಮ ಮನೆ ಎಲ್ಲ ಅನ್ಕೋತೀವಿ. ನಾ ಕಟ್ಟಿರೋ ಮನೆ ನನ್ನ ಮನೆ ಅನ್ಕೋತೀವಿ. ಇದನ್ನು ಕೂಡ ಮರ್ತು ಬಿಟ್ಟಿದ್ದೀವಿ ನಾವು. ಆದರೆ ಒಂದು ಹಂತ ಬರುತ್ತೆ, ನಾವು ಕಟ್ಟಿರೋ ಮನೆ ಅಲ್ಲ, ನಾವು ಹುಟ್ಟಿದಾಗಿಂದ ನಾನು ಬದುಕಿ ವಾಸ ಮಾಡ್ತಿರೋ ಈ ಮನೇನ ಸಹ ನಾನು ಬಿಟ್ಟು ಹೊರಗೆ ಹೋಗ್ತಾ ಇರಬೇಕು. ಅಂದರೆ ನಾನು ಯಾಕೆ ವಿಷಯ ಹೇಳ್ತಿದ್ದೀನಿ ಅಂತಂದರೆ,
ಸಾಧನೆಯ ಮಾರ್ಗದಲ್ಲಿ ನಾವು ಶ್ರಮ ಪಡಬೇಕು ಅಂತ ನಾವು ಅಂದ್ಕೊಂಡು ಬಿಡ್ತೇವೆ. ಆದರೆ ಇಲ್ಲಿ ಹೇಳ್ತಾ ಇರೋ ತತ್ವವಿರುದ್ಧವಾಗಿದೆ. ಹೇಗಿದೆ ಅದು ಅಂದರೆ, ನೀನೇ ಚೈತನ್ಯ ಸ್ವರೂಪಿಯಾದ ನಿನಗೆ ನಿನ್ನ ಸಹಜ ಸ್ಥಿತಿಯೇ ಚೈತನ್ಯದ ಸ್ಥಿತಿ, ಅದು ನಿನ್ನ ಸ್ವಂತ ಸ್ಥಿತಿ, ಅದು ನಿನ್ನ ಒರಿಜಿನಲ್ ಸ್ಟೇಟ್. ಅಂಥ ಒರಿಜಿನಲ್ ಸ್ಟೇಟೇ ನೀನಾಗಿರುವಾಗ ನೀನು ಪ್ರಯತ್ನ ಪಡೋದೇನಿದೆ? ಈಗ ಪ್ರಯತ್ನ ಪಡೋದು ಯಾವಾಗ? ಪ್ರಯತ್ನ ಪಡೋದು ನನ್ನಲ್ಲಿ ಇಲ್ಲದೇ ಇರೋ ಯಾವುದನ್ನು ಎಟ್ಕಿಸ್ಕೊಳ್ಳಿಕ್ಕೋಸ್ಕರ. ನಾನೇ ಅದಾಗಿರೋವಾಗ, ನಾನೇ ಪ್ರಜ್ಞಾಸ್ವರೂಪಿಯಾಗಿರೋವಾಗ, ನಾನೇ ಆ ಪರಮಾತ್ಮ ತತ್ವನಾಗಿರೋವಾಗ ನಾನು ಎಟುಕಿಸ್ಕೊಳ್ಬೇಕಾಗಿರೋದೇನಿದೆ? ನಾನು ಹುಡುಕಬೇಕಾಗಿರೋದೇನಿದೆ? ಊರೆಲ್ಲ ಹುಡುಕ್ತೀನಿ ಪರಮಾತ್ಮನಿಗೋಸ್ಕರ. ಆದರೆ ನನ್ನ ಸಹಜ ಸ್ಥಿತಿಯೇ ಆ ಪರಮಾತ್ಮನ ಸ್ಥಿತಿ, ಆ ಪ್ರಜ್ಞಾ ಸ್ಥಿತಿ, ಆ ಮೌನ ಸ್ಥಿತಿ. ಅಂತಹ ಸ್ಥಿತಿ ನಾನೇ ಆಗಿರುವಾಗ ನಾನು ಪ್ರಯತ್ನಪಟ್ಟು ಆ ಸಹಜ ಸ್ಥಿತಿಯನ್ನು ರೂಢಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ. ಹೇಳಿಪ್ಪ, ನೀವೇ ನಿಮ್ಮ ಜೀವನದಲ್ಲಿ ಎಂಥ ವಸ್ತುಗಳನ್ನು ಹುಡುಕ್ತೀರಿ? ನೀವು ಯಾವ ವಸ್ತುಗಳನ್ನು ಹುಡುಕೊಂಡು ಹೋಗ್ತೀರಿ? ಪಡೀಲಿಕ್ಕೆ ಅನವರತ ಪ್ರಯತ್ನ ಪಡ್ತೀರಿ. ಯಾವ ವಸ್ತುಗಳು ನಿಮ್ಮ ಬಳಿ ಇರಲ್ವೋ ಅಂಥ ವಸ್ತುಗಳನ್ನು ಹುಡುಕಲಿಕ್ಕೆ, ಗಳಿಸಲಿಕ್ಕೆ, ಪಡ್ಕೊಳ್ಳಿಕ್ಕೆ, ಹೊಂದಲಿಕ್ಕೆ ಪ್ರಯತ್ನ ಪಡ್ತೀರಿ. ನೀವು ಕಳ್ಕೊಂಡೇ ಇಲ್ಲ, ನೀವೇ ಆತ್ಮಸ್ವರೂಪ. ಇನ್ನು ಹುಡುಕೋದೆಲ್ಲಿಂದ ಬಂತು? ಯಾಕೆ ಹುಡುಕ್ತಿದ್ದೀರಿ? ನೀವು ಹುಡುಕದಷ್ಟು ನೀವು ಮಾರ್ಗವನ್ನು ಬಿಟ್ಟು ದೂರ ಹೋಗ್ತೀರಿ. ಹುಡುಕಬೇಕಾಗಿಲ್ಲ, ಕಾರಣ ನೀವೇ ಅದಾಗಿದ್ದೀರಿ. ದ ಸೀಕರ್ ಇಸ್ ದ ಸಾಟ್ ಅಂತ ಹೇಳ್ತಾರೆ ಝೆನ್ನಲ್ಲಿ. ದ ಸೀಕರ್ ಇಸ್ ದ ಸಾಟ್ ಅಂದರೆ ಯಾರು ಹುಡುಕ್ತಿದ್ದಾನೋ ಅವನೇನೇನು ಹುಡುಕ್ತಿದ್ದಾನೆ ಗೊತ್ತಾ? ಅವನನ್ನೇ ಹುಡುಕ್ತಿದ್ದಾನೆ. ಅವನನ್ನೇ ಹುಡುಕುವಂಥ ಅವಶ್ಯಕತೆ ಏನಿದೆ ಇಲ್ಲಿ? ಅದಕ್ಕೆ ಒಂದು ನಿದರ್ಶನ, ಒಂದು ಸಣ್ಣ ದೃಷ್ಟಾಂತವನ್ನು ಕೊಡ್ತೇನೆ ನಾನು ನಿಮಗೆ. ಒಬ್ಬ ಝೆನ್ ಗುರುಗಳಿದ್ದರು. ಹಿ ವಾಸ್ ಎ ಝೆನ್ ಮಾಂಕ್. ಝೆನ್ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಬೌದ್ಧ ಮತದಲ್ಲಿ ಒಂದು ಪಂಥ ಝೆನ್ ಅನ್ನೋ ಪಂಥ. ಇದು ಬಹಳ ಪಾಪ್ಯುಲರ್ ಜಪಾನ್ನಲ್ಲಿ, ಬಹಳ ಮತ್ತು ಚೈನಾ ದೇಶದಲ್ಲೂ ಇದೆ, ಬಹಳ ಶ್ರೇಷ್ಠವಾದದ್ದು. ಈ ಝೆನ್ ಪಂಥದಲ್ಲಿ ಒಬ್ಬ ಗುರುಗಳಿದ್ದರು. ಆ ಗುರುಗಳೊಂದು ಆಶ್ರಮದಲ್ಲಿ ವಾಸ ಮಾಡ್ತಿದ್ದರು. ಒಬ್ಬ ವ್ಯಕ್ತಿ ಆ ಆಶ್ರಮಕ್ಕೆ ಬಂದ. ಆ ಆಶ್ರಮಕ್ಕೆ ಬಂದು ಗುರುಗಳ ಮುಂದೆ ನಿಂತು ಕೇಳ್ದ, ತಲೆ ಬಗ್ಗಿಸಿ ವಿನಯದಿಂದ, ಗುರುಗಳೇ, ವಾಟ್ ಈಸ್ ದ ವೇ? ವಾಟ್ ಈಸ್ ದ ವೇ ಅಂದರೆ, ಗುರುಗಳೇ ಮಾರ್ಗವೇನು, ಮಾರ್ಗವಾವುದು ಅಂತ ಕೇಳಿದ ಗುರುಗಳಲ್ಲಿ. ವಾಟ್ ಈಸ್ ದ ವೇ? ನನ್ನ ಜೀವನದಲ್ಲಿ ನಾನು ಮುಂದುವರಿಯಲಿಕ್ಕೆ ಬೇಕಾದಂತಹ ಮಾರ್ಗ ಯಾವುದು? ನನ್ನೊಬ್ಬನಿಗೆ ಅಲ್ಲ, ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸಮಸ್ತ ಜೀವಿಗಳಿಗೆ ಬೇಕಾಗಿರುವಂಥ ಪಥ ಯಾವುದು? ಆಗ ಗುರುಗಳು ಕಣ್ತೆರೆದು ಹೇಳಿದರು, ದ ನ್ಯಾಚುರಲ್ ಒನ್, ದ ಆರ್ಡಿನರಿ ಒನ್, ದಟ್ ಈಸ್ ದ ವೇ. ಯಾವುದು ಸಹಜ ಮಾರ್ಗವೋ, ಯಾವುದು ಸಹಜವೋ ಅದು ಮಾರ್ಗ. ಯಾವುದು ಸಾಧಾರಣವೋ ಅದು ಮಾರ್ಗ. ಯಾವುದು ನಿನ್ನ ಸಾಧಾರಣ ಸ್ಥಿತಿ, ಯಾವುದು ನಿನ್ನ ಸಹಜ ಸ್ಥಿತಿ, ಅದೇ ಮಾರ್ಗ. ಆದರೆ ಈ ಶಿಷ್ಯನಿಗೆ ಅದು ಅರಿವಿಗೆ ಬರಲಿಲ್ಲ. ಆತ ಏನು ಮಾಡಿದ? ಗುರುಗಳನ್ನು ಮತ್ತೆ ಪ್ರಶ್ನೆ ಮಾಡಿದ, ಹೌ ಆಮ್ ಐ ಟು ಅಕಾರ್ಡ್ ವಿತ್ ದ ವೇ? ಸರಿ ಗುರುಗಳೇ, ಸಹಜವೇ ಮಾರ್ಗ ಅಂತ ನೀವು ಹೇಳ್ತೀರಿ. ಆ ಸಹಜ ಮಾರ್ಗಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವಂತಹ ಪ್ರಯತ್ನವನ್ನು ನಾನು ಹೇಗೆ ಮಾಡಬೇಕು? ಅರ್ಥ ಆಗ್ತಿದೆ ಅಲ್ಲ ನಿಮಗೆ? ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ ಇಲ್ವಾ?
ಸಹಜ ಮಾರ್ಗಕ್ಕೆ ಅನುಗುಣವಾಗಿ ನಡ್ಕೊಳ್ಳುವಂತಹ ಪ್ರಯತ್ನವನ್ನು ನಾನು ಹೇಗೆ ಮಾಡಬೇಕು? ಗುರುಗಳು ನಗ್ತಾ ಹೇಳಿದ್ರು, ಪ್ರಯತ್ನ ಮಾಡಿದ್ರೆ ನೀನು ಮಾರ್ಗದಿಂದ ಹೊರಗಿರ್ತೀಯ. ಕಾರಣ ಪ್ರಯತ್ನ ಮಾಡಲಿಕ್ಕೆ ಅದು ನಿನ್ನಲ್ಲಿ ಇಲ್ಲದೇ ಇರುವಂತಹ ಸ್ಥಿತಿ ಅಲ್ಲ, ಎಲ್ಲೋ ಇದೆ ಆ ಸ್ಥಿತಿ. ಪ್ರಯತ್ನಪಟ್ಟು ಹುಡುಕಿ ನಾನು ಅಲ್ಲಿ ಹೋಗಬೇಕು ಅನ್ನೋಕ್ಕೆ ಅದು ನಿನ್ನ ಸ್ವಂತ ಸ್ಥಿತಿ. ಕಳ್ಕೊಂಡಿರೋ ವಸ್ತುನ ಹುಡುಕ್ಬೋದು, ಇರೋ ವಸ್ತುನ ಹುಡುಕೋದ್ರಲ್ಲಿ ಬಾಲಿಶತನ ಇದೆ, ಮೂರ್ಖತನ ಇದೆ. ಡೋಂಟ್ ಸರ್ಚ್. ಜಯ ಕೃಷ್ಣಮೂರ್ತಿಗಳು ಹೇಳ್ತಾರೆ, ಡೋಂಟ್ ಸರ್ಚ್. ವಾಟ್ ಆರ್ ಯು ಸೀಕಿಂಗ್ ಅಂತ ಪ್ರಶ್ನೆ ಕೇಳ್ತಾರೆ ಅವರು, ಜಿಡ್ಡು ಕೃಷ್ಣಮೂರ್ತಿಗಳು. ಏನನ್ನು ಹುಡುಕ್ತಿದೀಯಪ್ಪ? ಹುಡುಕ್ಲಿಕ್ಕಿಲ್ಲೇನೋ ಇಲ್ಲ. ಕಾರಣ ನೀನೇನು ಕಳ್ಕೊಂಡಿಲ್ಲ ಹುಡುಕ್ಲಿಕ್ಕೆ. ನೀನು ಕಳ್ಕೊಂಡಿಲ್ಲ ಅಂದರೆ ನೀನೇನು ಮಾಡಬೇಕು? ಹುಡುಕೋದು ಬೇಕಾಗಿಲ್ಲ, ಸುಮ್ಮನೆ ನೋಡಬೇಕು. ಈಗ ಈ ಪೆನ್ನು ಇದು ನಾನು ಕಳ್ಕೊಂಡಿಲ್ಲ, ಜೇಬಲ್ಲಿ ಇಟ್ಕೊಂಡು ಊರೆಲ್ಲ ಹುಡುಕಿದ್ರೆ ಏನು ಬಂತು ಪ್ರಯೋಜನ? ಈಗ ಇದನ್ನು ನಾನು ಹುಡುಕಬೇಕಾ ಇಲ್ಲ ಗಮನಿಸಬೇಕಾ? ಜಸ್ಟ್ ಹೆಡ್ ಟಿಲ್ಟ್ ಆಯ್ತು ಅಷ್ಟೆ. ಇಟ್ಸ್ ಜಸ್ಟ್ ಎ ಟಿಲ್ಟ್, ಜಸ್ಟ್ ಎ ಟಿಲ್ಟ್. ಇಟ್ ಈಸ್ ವಿದಿನ್ ಯು, ಇಟ್ ಈಸ್ ಇನ್ ಯು. ಎಲ್ಲೋ ಬಿದ್ದಿದೆ ಪೆನ್ನು, ನಾನು ಮರೆತು ಬಿಟ್ಟಿದ್ದೀನಿ, ಹುಡುಕೊಂಡು. ಇದು ಹೇಗೆ ಅಂದರೆ, ಕೆಲವರು ಕನ್ನಡಕ ಹಾಕ್ಕೊಂಡಿರ್ತಾರೆ, ಕನ್ನಡಕದಿಂದಲೇ ನೋಡ್ತಾ ಇರ್ತಾರೆ ಇಡೀ ಜಗತ್ತನ್ನು. ಎಲ್ಲಿ ನನ್ನ ಕನ್ನಡಕ ಅಂತ ಊರೆಲ್ಲ ಹುಡುಕ್ತಿರ್ತಾರೆ. ಕೆಲವು ಸಲ ಎಷ್ಟು ಮೂರ್ಖತನ ಅಂದರೆ, ಅಯ್ಯ ನಿನ್ನ ಕನ್ನಡಕ ನಿನ್ನ ಕಣ್ಣು ಮುಂದೆಲೇ ಇದೆ ಅಂದರೆ, ಇದಲ್ಲ ಕನ್ನಡಕ, ಇನ್ನೆಲ್ಲೋ ಇದೆ ಕನ್ನಡಕ ನಂದು ಅಂತ ಹುಡ್ಕೊಂಡೇ ಹೋಗ್ತಾರೆ ಅವರು. ಇದಕ್ಕೊಂದು ಸಣ್ಣ ದೃಷ್ಟಾಂತ ಇದೆ. ಒಂದು ಸಾಗರದಲ್ಲಿ ಒಂದು ಮೀನಿತ್ತಂತೆ. ಮೀನು ಚಿಕ್ಕ ಮೀನು, ಇನ್ನು ಕೆಲವು ತಿಂಗಳುಗಳಾಗಿತ್ತದು ಹುಟ್ಟಿ ಸಾಗರದಲ್ಲಿ ಹರಿದಾಡ್ಕೊಂಡಿದೆ, ಈಜಾಡ್ಕೊಂಡಿದೆ. ಆದರೆ ಅದೊಂದು ತತ್ವಶಾಸ್ತ್ರಜ್ಞ ಮೀನು. ತತ್ವಶಾಸ್ತ್ರಜ್ಞ ಮೀನು ಅಂತಂದರೆ ಅದರ ಮೈಂಡು ಫಿಲಸಾಫಿಕಲ್ ಆಗಿ ವರ್ಕ್ ಆಗುತ್ತೆ. ಅದಕ್ಕೆ ಒಂದು ಪ್ರಶ್ನೆ ಕಾಡ್ತಿದೆ. ಈ ಫಿಲಾಸಫರ್ಸ್ ಹಾಗೆ ಅಲ್ವಾ, ಪ್ರಶ್ನೆಗಳನ್ನ ತಲೆಯಲ್ಲಿ ಇಟ್ಕೊಂಡು ಯಾವಾಗಲೂ ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಪ್ರಯತ್ನ ಪಡ್ತಿರ್ತಾರೆ, ಸಾಲ್ವ್ ಮಾಡಲಿಕ್ಕೆ, ಪರಿಹಾರ ಕಂಡುಕೊಳ್ಳಲಿಕ್ಕೆ. ಹಾಗೆ ಈ ಮೀನು ಚಡಪಡಿಸ್ತಾ ಇದೆ, ಆತಂಕ ಇದಕ್ಕೆ, ಹುಡುಕಾಟ. ಏನದು ಹುಡುಕಾಟ? ಆ ಮೀನಿಗೆ ಯಾರೋ ಹೇಳಿದರೆ ದೊಡ್ಡ ಸಾಗರವಿದೆ ಒಂದು ಅಂತ, ಅಷ್ಟು ಹೇಳಿ ಯಾರೋ ಬಿಟ್ಬಿಟ್ಟಿದ್ದಾರೆ. ಈಗ ನಮಗಾಗೋದು ಅದೇ ಕಥೆಗಳೇ. ನಾವು ಅಲ್ಲಿ ಇಲ್ಲಿ ಸಂಸ್ಥೆಗಳಿಗೆ ಹೋಗ್ತೀವಿ, ಏನೋ ಹೇಳ್ತಾರೆ ಅವರು, ಅದು ಸರಿ ಪರಿಪೂರ್ಣ ಪರಿಚಯ ನಮಗಾಗಲ್ಲ. ನಾವು ಅದನ್ನು ಹುಡ್ಕೊಂಡು ಹೊರಟು ಬಿಡ್ತೀವಿ, ಜೀವನ ಎಲ್ಲ ಕಳೆದು ಬಿಡ್ತೀವಿ, ಇಲ್ಲೇ ಇರ್ತದೆ ಅದು. ಇದು ಹೆಂಗೆ ಅಂದರೆ, ನನ್ನ ಮನೆಯಲ್ಲೇ ಯಾರೋ ಭೂಮಿನಲ್ಲಿ ನಿಧಿ ಇಟ್ಟು ಹೊಟ್ಟೋಗಿದ್ದಾರೆ. ಆ ನಿಧಿನ ಹುಡುಕ್ತಾ ನಾನು ಇಡೀ ಪ್ರಪಂಚನ ಸುತ್ತಾಡಿ ಎಷ್ಟೋ ವರ್ಷಗಳ ನಂತರ ಮನೆಗೆ ಬರ್ತೀನಿ. ಆ ಮನೆಗೆ ಬಂದು ನೋಡ್ತು ಅಂತಂದರೆ ಆ ಮನೆಯೆಲ್ಲ ಬಿದ್ದೋಗಿದೆ, ಮಣ್ಣೆಲ್ಲ ಹೊರಗೆ ಬಂದುಬಿಟ್ಟಿದೆ, ಭೂಕಂಪನ ಆಗೋಗಿದೆ. ಆ ನಿಧಿ ತನಗೆ ಒಳಗೆ ಬರ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಹೀಗೆ ನಮ್ಮಲ್ಲೇ ನಿಧಿ ಇಟ್ಕೊಂಡು ಊರೆಲ್ಲ ಸುತ್ತುವಂತಹ ಒಂದು ವ್ಯವಸ್ಥೆಯನ್ನು ನಾವು ಏರ್ಪಾಡು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ಆ ಒಂದು ಮೀನಿಗೂ ಇದೇ ಪ್ರಶ್ನೆ, ಎಲ್ಲಿದೆ ಈ ಸಮುದ್ರ, ಎಲ್ಲಿದೆ ಸಾಗರ? ಯಾರು ಹೇಳಿಬಿಟ್ರು. ಅದು ಹೀಗೆ ಚಡಪಡಿಸ್ತಾ ಈಜ್ಕೊಂಡು ಬರ್ತಿದೆ. ಒಂದು ದೊಡ್ಡ ಮೀನು ಅದ್ರ ಮುಂದೆ ಬಂತು. ಆ ದೊಡ್ಡ ಮೀನನ್ನು ಕುರಿತು ಕೇಳ್ತು, ಅಯ್ಯ ನೀನು ನನಗಿಂತ ಹೆಚ್ಚು ವಯಸ್ಸನ್ನು ಹೊಂದಿರೋನು, ದೊಡ್ಡವನು, ಬಹಳ ಕಾಲ ನೀನು ಈ ಪ್ರಪಂಚವನ್ನು ಕಂಡಿದೀಯಾ, ನನ್ನಲ್ಲೊಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ? ಆ ದೊಡ್ಡ ಮೀನು ನಕ್ಕು ಹೇಳ್ತು, ಹೇಳು. ಹೇ ಸಣ್ಣ ಮೀನೇ, ನಿನ್ನ ಪ್ರಶ್ನೆಯನ್ನು ಕೇಳು, ನಾನು ಹೇಳ್ತೀನಿ ನಿನಗೆ ಉತ್ತರ ಅಂತ. ಆ ಸಣ್ಣ ಮೀನು ಕೇಳ್ತು, ಎಲ್ಲ ಹೇಳ್ತಾರೆ ಸಾಗರ ಸಾಗರ ಅಂತ, ಎಲ್ಲಿದೆ ಆ ಸಾಗರ? ಆ ದೊಡ್ಡ ಮೀನಿಗೆ ಇನ್ನೆಂಥ ದೊಡ್ಡ ಪ್ರಶ್ನೆನೋ ಅಂತ ಅನಿಸಿತ್ತು. ಅದು ನಕ್ಕು ಹೇಳ್ತು, ಅಯ್ಯ ನೀನೀಗ ಇರೋದೇ ಸಾಗರದಲ್ಲಿ, ನೀನೀಗಿರೋಂತಹ ಈ ಸ್ಥಳವೇ
ಸಾಗರ. ಆದರೆ ಆ ಸಣ್ಣ ಮೀನಿಗೆ ನಂಬಲಿಕ್ಕಾಗಲಿಲ್ಲ. ಅದು ಸಾಗರನ ಎಲ್ಲೋ ಹುಡುಕ್ತಾ ಇದೆ, ಇಲ್ಲೇ ಇದೆ ಅಂದರೆ ಅದು ಒಪ್ಕೊಳ್ಳುತ್ತಾ? ಅದು ನಾನೆಲ್ಲೋ ಸಾಗರ ಕಳೆದೋಗಿದೆ, ನಾನು ಹುಡುಕ್ತಿದ್ದೀನಿ ಅಂತ ಅಂದ್ಕೊಂಡು ಹುಡುಕ್ತಾ ಇದೆ. ಅದಕ್ಕೆ ನಂಬಿಕೆ ಬರಲಿಲ್ಲ. ಅದೇನು ಮಾಡ್ತು, ಇಲ್ಲ ಇದು ಬರೀ ನೀರು, ನಾನು ಹುಡುಕ್ತಾ ಇರೋದು ಸಾಗರವನ್ನು, ನಿನಗೆ ಗೊತ್ತಿಲ್ಲ, ನಾನು ಹುಡುಕೋತೀನಿ ಬಿಡು ಅಂತ ಹಿಂತಿರುಗಿ ಮತ್ತೆ ಸಮುದ್ರದಲ್ಲಿ ಹುಡುಕೊಂಡು ಹೋಯ್ತು. ಇರೋದೇ ಸಮುದ್ರದಲ್ಲಿ, ಇರೋದೇ ಸಾಗರದಲ್ಲಿ, ಇರೋದೇ ಪ್ರಜ್ಞೆಯ ಆಳದಲ್ಲಿ, ಇರೋದೇ ಪ್ರಜ್ಞೆಯ ಸಾಗರದಲ್ಲಿ ಹುಡುಕ್ತಾ ಇರೋದು ಪ್ರಜ್ಞೆಯನ್ನೇ. ಏನಕ್ಕೆ ಹುಡುಕಬೇಕು? ಸುಮ್ಮನೆ ನೋಡಬೇಕು, ಸುಮ್ಮನೆ ಗಮನಿಸಬೇಕು. ಚಡಪಡಿಕೆ ಯಾಕೆ? ಕಾತರವೇಕೆ? ಆತುರವೇಕೆ? ಆತಂಕವೇಕೆ? ನೋ. ಅದಕ್ಕೆ ಆ ದೃಷ್ಟಾಂತದಲ್ಲಿ ಹೇಳ್ತಾರೆ, ಹೇ ಲಿಟಲ್ ಫಿಶ್, ವಾಟ್ ಆರ್ ಯು ಲುಕಿಂಗ್ ಫಾರ್? ವಾಟ್ ಆರ್ ಯು ಲುಕಿಂಗ್ ಫಾರ್? ದೇರ್ ಈಸ್ ನಥಿಂಗ್ ಟು ಲುಕ್, ಸಿಂಪ್ಲಿ ಲುಕ್. ದೇರ್ ಈಸ್ ನಥಿಂಗ್ ಟು ಲುಕ್ ಫಾರ್, ಸಿಂಪ್ಲಿ ಲುಕ್. ಎಷ್ಟು ಗಾಢ ಅರ್ಥ ಇದೆ ಗೊತ್ತಾ ಇದರಲ್ಲಿ? ವಾಟ್ ಆರ್ ಯು ಲುಕಿಂಗ್ ಫಾರ್? ಯಾವುದಕ್ಕೋಸ್ಕರ ನೀನು ಹುಡುಕಾಟ ನಡೆಸ್ತಿದೀಯ? ಇಲ್ಲಿ ಹುಡುಕಾಟ ನಡೆಸಲಿಕ್ಕೆ ಬೇಕಾಗಿರುವಂಥ ಯಾವ ವಸ್ತುವೂ ಇಲ್ಲ, ಯಾವುದಕ್ಕೂ ಹುಡುಕಾಡಬೇಡ, ಸುಮ್ಮನೆ ಹುಡುಕು. ವಾಟ್ ಅ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಸುಮ್ಮನೆ ಹುಡುಕು ಅಂದರೆ ಆ ಹುಡುಕೋದಕ್ಕೆ ಗುರಿ ಇಲ್ಲ, ಸುಮ್ಮನೆ ಹುಡುಕು. ಕಾರಣ ನಿನ್ನಲ್ಲೇ ಇದೆ. ಸುಮ್ಮನೆ ಹುಡುಕಿದಾಗ ಏನೋ ಬೇಕು ಅಂತ ಹುಡುಕಿದ್ರೆ ಏನಾಗತ್ತೆ? ಭಗವದ್ಗೀತೆಯ ಈ ವಾಕ್ಯ ನಿಮಗೆ ಗೊತ್ತಿರ್ಬೋದು. ಯಾವುದೋ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳೋದು, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಗುರಿಯನ್ನು ಇಟ್ಕೊಂಡು ಹುಡುಕಿದ್ರೆ, ಫಲಿತವನ್ನು ನಿರೀಕ್ಷಿಸಿ ಹುಡುಕಿದ್ರೆ ನೀನು ಪಥದಿಂದ ವಿಮುಖನಾಗ್ತೀಯ. ಸುಮ್ಮನೆ ಹುಡುಕು. ಸುಮ್ಮನೆ ಹುಡುಕೋದು ಅಂದರೆ ಸುಮ್ಮನೆ ನೋಡೋದು ಅಷ್ಟೆ. ಅದನ್ನು ಮಾಡು ಅಂತ ಆ ದೃಷ್ಟಾಂತ ನಮ್ಮನ್ನು ಎಳ್ಕೊಂಡು ಬಂದು ಬಿಡುತ್ತೆ. ಹುಡುಕಲಿಕ್ಕೆ ಹೊರಗೆ ಏನೂ ಇಲ್ಲ. ನೀವು ಹುಡುಕೋದಾದರೆ ಒಳಗಡೆ ಹುಡುಕು. ಯಾಕೆ ಹುಡುಕೋದಿಲ್ಲ? ಒಳಗೆ ಹುಡುಕಲಿಕ್ಕೆ ಮುಖ್ಯ ಕಾರಣ, ಹುಡುಕದೇ ಇರಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದರೆ, ನಾವು ಬಾಹ್ಯ ಪ್ರಪಂಚದಿಂದ ಆಕರ್ಷಿತರಾಗಿದ್ದೇವೆ ಹೊರತು ಅಂತರಂಗದಿಂದ ಆಕರ್ಷಿತರಾಗಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಜಿಡು ಕೃಷ್ಣಮೂರ್ತಿಗಳು ಹೇಳ್ತಿದ್ರು, ಈ ಬಾಹ್ಯ ಆಚರಣೆಗಳು, ಬಾಹ್ಯ ನಂಬಿಕೆಗಳು, ವಿಶ್ವಾಸಗಳು, ಪದ್ಧತಿಗಳು ಇವೆಲ್ಲ ಇದೆಯಲ್ಲ, ಇದೆಲ್ಲ ನಮ್ಮ ಹುಡುಕಾಟದ ಪ್ರಯತ್ನದಲ್ಲಿ ನಾವು ಹುಡುಕಿಕೊಂಡಂತಹ ಬಾಹ್ಯ ಸಾಧನಗಳು. ಆ ಸಾಧನಗಳಿಗೆ ಬೆಲೆನೇ ಇಲ್ಲ. ಎಲ್ಲಿಯವರೆಗೂ ಆ ಬಾಹ್ಯ ಸಾಧನಗಳಿಗೆ ಅಂಟಿಕೊಂಡು ಬಿಡ್ತೀವೋ ಅಲ್ಲಿಯವರೆಗೂ ನಮ್ಮ ಪ್ರಜ್ಞೆ ಅಂತರಂಗದ ಕಡೆ ತಿರುಗದೇ ಇಲ್ಲ. ಅಂದರೆ ಈ ಬಾಹ್ಯ ಪ್ರಪಂಚಕ್ಕೆ ಅಂಟ್ಕೊಳ್ಳೋದಕ್ಕೆ ಕಾರಣ ಏನು? ಯಾಕೆ ಬಾಹ್ಯ ಪ್ರಪಂಚದ ನಾಮರೂಪ ಪ್ರಪಂಚದ ಎಲ್ಲ ವಸ್ತು, ವಿಷಯ, ವ್ಯಕ್ತಿಗಳಿಗೆ ಅಂಟ್ಕೊಳ್ತೀವಿ ನಾವು? ಯಾಕೆ ಅಂಟ್ಕೊಳ್ತೀವಿ ಅಂದರೆ ಅದು ನಮ್ಮ ಅಹಂನ ಒಂದು ಸ್ವರೂಪ. ಎಲ್ಲಿ ಅಹಂ ಇಲ್ವೋ ಅಲ್ಲಿ ಅಂಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ವೇರ್ ದೆರ್ ಈಸ್ ನೋ ಈಗೋ ದೆರ್ ಈಸ್ ನೋ ಅಟ್ಯಾಚ್ಮೆಂಟ್. ವೇರ್ ದೆರ್ ಈಸ್ ಈಗೋ ದೆರ್ ಈಸ್ ಅಟ್ಯಾಚ್ಮೆಂಟ್. Attachment is the external expression of ego. ಯಾವ ವಸ್ತುವಿನಲ್ಲಿ ಅಂತಹ ಒಂದು ವ್ಯಾಮೋಹ ಇರೋದಿಲ್ಲ ಹೇಳಿ? ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಂಗಿ ಸಹವಾಸಿ ಮಂಕುತಿಮ್ಮ. ಯಾವ ವ್ಯಕ್ತಿ ಯಾವುದನ್ನು ತಾಕೋದಿಲ್ವೋ, ಅಂದರೆ ಯಾವುದನ್ನು ಸ್ಪರ್ಶಿಸೋದಿಲ್ವೋ, ಯಾವುದನ್ನು ನನಗೆ ಬೇಡ ಅಂತ ನೂಕೋದಿಲ್ವೋ, ಯಾವುದು ಬೇಡ ಅಂತಲೂ ಅನ್ನಲ್ಲ, ಯಾವುದು ಬೇಕು ಅಂತಲೂ ಅನ್ನಲ್ಲ, ಬೇಕೂ ಇಲ್ಲ ಬೇಡನೂ ಇಲ್ಲ,
ಯಾವ ವ್ಯಕ್ತಿ ಹಾಗಿರ್ತಾನೋ ಏಕಾಂಗಿ ಸಹವಾಸಿ, ಆತ ತನ್ನೊಡನೆ ತನ್ನ ಸಹವಾಸದಲ್ಲಿದ್ದಾನೆ. ಅಂಥ ವ್ಯಕ್ತಿಗೆ ಅಹಂ ಇರೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸೀಕ್ ಯು ಆರ್ ಶೋರ್ ಟು ಮಿಸ್, ಡೋಂಟ್ ಸೀಕ್ ಯು ಆರ್ ಗೋಯಿಂಗ್ ಟು ಫೈಂಡ್. ಸೀಕ್ ಯು ಆರ್ ಗೋಯಿಂಗ್ ಟು ಮಿಸ್. ಹುಡುಕು, ನೀನು ಖಂಡಿತ ಅದನ್ನು ಕಳ್ಕೊಳ್ತೀಯ. ಯು ವಿಲ್ ಬಿ ಮಿಸ್ಸಿಂಗ್ ಇಫ್ ಯು ಸೀಕ್. ಡೋಂಟ್ ಸೀಕ್, ಯು ವಿಲ್ ಫೈಂಡ್. ದಿಸ್ ಇಸ್ ದ ಎಸೆನ್ಸ್. ಡೋಂಟ್ ಸೀಕ್. ಸುಮ್ಮನೆ ಇರು, ಸಹಜ ಸ್ಥಿತಿಯಲ್ಲಿ. ಓಕೆ, ಈಗ ಇಲ್ಲಿಗೆ ಬರಬೇಕು, ಬನ್ನಿ. ಉಪನ್ಯಾಸ ಕೇಳಬೇಕು, ಕೇಳಿ. ಇಲ್ಲಿನ ಉಪನ್ಯಾಸಕ್ಕೂ ಅಂಟ್ಕೋಬೇಡಿ, ಇಲ್ಲಿನ ಉಪನ್ಯಾಸಕನಿಗೂ ಅಂಟ್ಕೋಬೇಡಿ, ಈ ಒಂದು ಸಂಸ್ಥೆಗೂ ಅಂಟ್ಕೋಬೇಡಿ, ಈ ಸ್ಥಳಕ್ಕೂ ಅಂಟ್ಕೋಬೇಡಿ. ಅಂಟ್ಕೊಳ್ಳದೇ ಇರೋದು ಅಂದರೆ ಅರ್ಥ ಏನು? ಅರ್ಥ ಏನಂದರೆ ಪ್ರತಿಫಲವಾಗಿ ಏನನ್ನೂ ಅಪೇಕ್ಷಿಸಬೇಡಿ. ಸುಮ್ಮನೆ ಬನ್ನಿ, ನೀವು ಮಾಡಬೇಕಾಗಿರೋ ಕಾರ್ಯವನ್ನು ಮಾಡಿ ಹೋಗ್ತಾ ಇರಿ. ನೋ ಮೋರ್. ಈಗ ಹಾಗೆ ಅಂತ ಇಲ್ಲೇನು ಕೆಲಸ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲಿ ಮಾಡಬೇಕಾಗಿರೋ ಕೆಲಸನ ಮಾಡಿ, ನೀವು ಮಾಡಬೇಕಾಗಿರೋ ಕೆಲಸ ಮಾಡಿ, ಅದರಿಂದ ಯಾವ ಪ್ರತಿಫಲವನ್ನು ಅಪೇಕ್ಷಿಸಬೇಡಿ. ನಿರಪೇಕ್ಷ ಸ್ಥಿತಿ. ಯಾವಾಗ ಆಕಾಂಕ್ಷೆಗಳು ಅಪೇಕ್ಷೆಗಳೇ ಇಲ್ಲದೆ ಹೋಗುತ್ತೋ ಆವಾಗ ಏಕಾಂಗಿ ಸಹವಾಸಿ ಆಗ್ತೇವೆ ನಾವು. ಇದು ಹೇಗೆ ಅಂತಂದರೆ, ಈ ಜಗತ್ತಿನಲ್ಲಿ ನೂರಾರು ಸರಕುಗಳಿರುತ್ತೆ. ಆ ನೂರಾರು ಸರಕುಗಳ ಮಧ್ಯೆ ಎಲ್ಲ ಸರಕುಗಳನ್ನು ಅನುಭವಿಸು. ಸಿದ್ದೇಶ್ವರ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ, ಈ ಪ್ರಪಂಚದಲ್ಲಿ ನಾನಾ ವಸ್ತುಗಳನ್ನು ಪರಮಾತ್ಮ ಇಟ್ಟಿದ್ದಾನೆ, ಪ್ರತಿಯೊಂದನ್ನು ಸಾರ್ಥಕವಾಗಿ ಬಳಸು, ಆದರೆ ಆ ಯಾವುದಕ್ಕೂ ಅಂಟ್ಕೊಳ್ಬೇಡ. ಆ ಅಂಟಿಕೊಂಡಾಗ ಅಹಂ ಉದ್ಭವವಾಗುತ್ತೆ, ಅಥವಾ ಅಹಂನ ಕಾರಣದಿಂದ ನಾವು ಅಂಟ್ಕೊಳ್ತೇವೆ. ವಿ ಗೆಟ್ ಇನ್ ಟು ಐಡೆಂಟಿಫಿಕೇಷನ್ಸ್ ಅಂತಂದರೆ, ನನ್ನ ಹೆಸರು, ನನ್ನ ಮನೆ, ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ಕೀರ್ತಿ, ನನ್ನ ಬಿರುದು, ನನ್ನ ಉದ್ಯೋಗ, ನನ್ನ ವೃತ್ತಿ, ನನ್ನ ರೆಪ್ಯುಟೇಷನ್ ಅಥವಾ ಗೌರವ, ಮರ್ಯಾದೆ, ಇಂಥ ಹಲವಾರು ಐಡೆಂಟಿಫಿಕೇಷನ್ಸ್, ಲೇಬಲ್ಗಳನ್ನು ಹಾಕ್ಕೊಂಡಿದ್ದೀವಿ ನಾವು. ಈ ಐಡೆಂಟಿಫಿಕೇಷನ್ ಲೇಬಲ್ಸ್ ಏನಾಗಿದೆ, ದೇ ಹ್ಯಾವ್ ಕ್ರಿಯೇಟೆಡ್ ಎ ಸ್ಟ್ರಾಂಗ್ ಈಗೋ ಇನ್ ಅಸ್. ಅಹಂಕಾರವನ್ನು ನಿರ್ಮಿಸಿಬಿಟ್ಟಿವೆ. ಈ ಅಹಮ್ಮನ್ನೇ ನಾವು ಥಿಯಾಸಫಿಯಲ್ಲಿ ದೇಹಾತ್ಮ ಭಾವ ಅಂತ ಹೇಳ್ತೇವೆ. ನನ್ನ ಸ್ಥೂಲ ಶರೀರ, ನನ್ನ ಪ್ರಾಣ ಶರೀರ ಮತ್ತು ನನ್ನ ಕೆಳಗಿನ ಮನೋಶರೀರಗಳ ಒಂದು ಸಂಗಮವೇ ನನ್ನ ದೇಹಾತ್ಮ ಭಾವಕ್ಕೆ ಕಾರಣವಾಗಿದೆ. ಇಂಥ ದೇಹಾತ್ಮ ಭಾವದಿಂದ ವಿಮುಖರಾಗೋ ತನಕ ನಾವು ಆ ವಿಶ್ವ ಹರಿವಿನಲ್ಲಿ ಒಂದಾಗಲು ಸಾಧ್ಯವಿಲ್ಲ. ಕಾರಣ, ವಿಶ್ವ ಹರಿವು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಂದು ಪ್ರಜ್ಞಾ ಹರಿವು. ಅದೇ ಪರಬ್ರಹ್ಮ, ಅದೇ ಪರಮಾತ್ಮ. ಆ ಪರಮಾತ್ಮನಲ್ಲಿ ವಿಲೀನವಾಗಬೇಕು ಅಂತ ಅಂದರೆ ನಾವು ನಮ್ಮ ಸ್ವಂತಿಕೆಯನ್ನು ಬಿಡಲೇಬೇಕು, ತ್ಯಜಿಸಲೇಬೇಕು. ಸ್ವಂತಿಕೆಯನ್ನು ತ್ಯಜಿಸದೆ ಆ ಪರಮಾತ್ಮ ಪ್ರವಾಹದಲ್ಲಿ ಐಕ್ಯ ರೂಪದಲ್ಲಿ ಐಕ್ಯನಾಗಲಿಕ್ಕೆ ಹೇಗೆ ಸಾಧ್ಯ? ರಾಮಕೃಷ್ಣ ಪರಮಹಂಸರು ಉಪ್ಪಿನ ಗೊಂಬೆ ಕತೆ ಹೇಳ್ತಿದ್ರು, ಕೇಳಿರಬಹುದು. ಒಂದು ಉಪ್ಪಿನ ಗೊಂಬೆ ಇತ್ತಂತೆ. ಆ ಗೊಂಬೆ ಸುಮಾರು ದೂರ ನಡ್ಕೊಂಡು ಬಂತಂತೆ. ಅದೇನೋ ಹುಡುಕಾಟದಲ್ಲಿತ್ತದು. ಎಲ್ಲೆಲ್ಲಿ ಹುಡುಕಾಡ್ತಿತ್ತದು? ಮರಳುಗಾಡು, ಅಡವಿಗಳು, ಬೆಟ್ಟಗಳು, ಹುಲ್ಲುಗಾವಲುಗಳು, ಸಮತಟ್ಟು ಸ್ಥಳಗಳು. ಓಕೆ, ಎಲ್ಲೆಲ್ಲೋ ಹುಡುಕಾಡ್ತಾ ನಡೆದಾಡ್ತಾ ಕೊನೆಗೆ ಏನಾಯ್ತದೋ, ಇದ್ದಕ್ಕಿದ್ದಂಗೆ ನಡೀತಾ ಯಾವುದೋ ಒಂದು ಹಂತದಲ್ಲಿ ಸಮುದ್ರದ ಎದುರಿಗೆ ಬಂದು ನಿಂತುಬಿಟ್ಟಿದೆ. ಅಂದರೆ ಅದಲ್ಲಿ ಸ್ಥಳ ಕೊನೆ ಆಗೋಯ್ತು, ಆ ರಸ್ತೆ ಕೊನೆ ಆಗೋಯ್ತು. ನೋಡುತ್ತೆ ಮುಂದೆ ದೊಡ್ಡ ಸಮುದ್ರ. ಹಿಂದೆಂದೂ ಅಷ್ಟೊಂದು ನೀರನ್ನು ಅದು ನೋಡೇ ಇರಲಿಲ್ಲ.
ಆ ಸಮುದ್ರದ ಮುಂದೆ ನಿಂತು ನೋಡಿ ಅದಕ್ಕೆ ಬೆರಗಾಗೋಯ್ತು, ಆಶ್ಚರ್ಯವಾಗೋಯ್ತು, ದಿಗ್ಭ್ರಮೆಯಾಗೋಯ್ತು. ಆ ಸಾಗರವನ್ನು ನೋಡಿ ಹೇಳ್ತು, ಅಯ್ಯ ನೀನು ಯಾರು? ಆಗ ಸಾಗರ ಹೇಳ್ತು, ಬಂದು ನೋಡು, ನಾನು ಯಾರು ಅಂತ ಗೊತ್ತಾಗಬೇಕಲ್ಲ, ನೀನು ಒಳಗೆ ಬಂದು ನೋಡು ಅಂತು. ಈ ಗೊಂಬೆ ಏನು ಮಾಡ್ತು, ಸರಿ ಬಂದು ನೋಡು ಅಂತ ಹೇಳುತ್ತಲ್ಲ ಅಂತ ಮೆಲ್ಲಗೆ ಹೆಜ್ಜೆಗಳನ್ನ ಇಟ್ಕೊಂಡು ಸಾಗರದ ಒಳಗಡೆ ಪ್ರವೇಶ ಮಾಡ್ತು. ಸಾಗರದ ಒಳಗೆ ಹೋಗ್ತಾ 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 ಉಪ್ಪೇನಾಯ್ತು, ಕರಗ್ತಾ 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 ಹೊರಟೋಯ್ತು. ಅಂದರೆ ಅದರ ನಾಮ, ಅದರ ರೂಪ ಅವಶೇಷವಾಗೋಯ್ತು. ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ಆ ಆಕಾರವೇ ಇಲ್ಲ, ಆ ಸ್ವರೂಪವೇ ಇಲ್ಲ, ಹೆಸರು ಇಲ್ಲ, ಒಂದು ಆಕೃತಿಯೂ ಇಲ್ಲ. ಒಂದೇ ಒಂದು ಸಣ್ಣ ಹರಳು ಉಳ್ಕೊಳ್ತು, ಎಲ್ಲ ಕರಗಿ. ಆಗ ಆ ಹರಳು, ಇನ್ನೇನು ಆ ಹರಳು ಕರಗಬೇಕು ನೆಕ್ಸ್ಟ್ ಮೊಮೆಂಟು. ಆಗ ಆ ಹರಳು ಹೇಳ್ತಂತೆ, ಈಗ ಗೊತ್ತಾಯಿತು ನಾನು ಯಾರು ಅಂತ. ನಾನು ನೀನು ಇಬ್ಬರು ಬೇರೆ ಅಲ್ಲ, ನಾವಿಬ್ಬರು ಒಂದೇ. ಎಲ್ಲಿವರೆಗೂ ಅದು ಬೇರೆ ಅಂದ್ಕೊಂಡಿತ್ತು, ಎಲ್ಲಿವರೆಗೂ ಅದಕ್ಕೊಂದು ಆಕೃತಿ ಇತ್ತೋ, ರೂಪವಿತ್ತೋ, ಒಂದು 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 ತನ್ನದೇ ಆದಂತಹ ಒಂದು ಕಾನ್ಫಿಗರೇಷನ್ ಇತ್ತೋ, ದೇಹವಿತ್ತೋ, ಸ್ವರೂಪವಿತ್ತೋ, ಅಲ್ಲಿವರೆಗೂ ಹಾಗೆ ಅಂದ್ಕೊಂಡಿತ್ತು. ಆದರೆ ಆ ವಿಲೀನವಾಗುವ ಹಂತದಲ್ಲಿ ಅದೆಲ್ಲ ಕರಗಿ ಹೋಗಬೇಕು. ಅದಕ್ಕೆ ನಾನು ಹೇಳಿದ್ದು, ಅಹಂ ಕರಗದ ತನಕ ನಾವು ಆ ವಿಶ್ವ ಹರಿವಿನಲ್ಲಿ ಸೇರಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆ ಅಹಂ ಕರಗೋದೇ ಒಂದು ಸಾಧನೆ. ಆ ಸಾಧನೆಯಲ್ಲಿ ನಾವು ಶ್ರಮ ಪಡಬೇಕಾದದ್ದೇನೂ ಇಲ್ಲ. ಆ ಸಾಧನೆ ಏನಂದರೆ ನಮ್ಮನ್ನು ನಾವು ಗಮನಿಸುತ್ತಾ ಹೋಗೋದು. ಗಮನಿಸುತ್ತಾ ಹೋಗೋದು ಅಂತಂದರೆ ಏನು? ಅದು ಯಾವ ಒಂದು ಪ್ರಕ್ರಿಯೆಯಲ್ಲಿ ನಾವು ನಮ್ಮನ್ನು ಗಮನಿಸುತ್ತಾ ಹೋಗ್ತೇವೆ, ಹುಡುಕೋದಿಲ್ಲ, ಸುಮ್ಮನೆ ಗಮನಿಸ್ತಾ ಹೋಗ್ತೇವೆ. ಯಾವ ಒಂದು ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ಗಮನಿಸ್ತೇವೆ ಹೇಳಿ? ಧ್ಯಾನ. ಧ್ಯಾನ ಅಂದರೆ ಮತ್ತೇನು? ಇನ್ನೇನೂ ಅಲ್ಲ, ಸುಮ್ಮನೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್, ವಿರಾಮ ಸ್ಥಿತಿಯನ್ನು ಪಡೀರಿ, ವಿಶ್ರಾಂತ ಸ್ಥಿತಿಯನ್ನು ತಲುಪಿ, ಸುಮ್ಮನೆ ಕಣ್ಣುಗಳನ್ನು ಮುಚ್ಕೊಳ್ಳಿ, ನಿಮ್ಮನ್ನು ನೀವು ಗಮನಿಸುತ್ತಾ ಹೋಗಿ. ಹುಡುಕಬೇಡಿ. ಹುಡುಕೋದು ಯಾವಾಗ? ಏನೋ ಬೇಕು ಅಂದ್ಕೊಂಡಾಗ. ಆ ಏನೋ ಬೇಕು ಅನ್ನೋದನ್ನು ಬಿಟ್ಬಿಡಿ. ಸುಮ್ಮನೆ ನಿಮ್ಮೊಳಗೆ ಏನಾಗ್ತಿದೆ ಅನ್ನೋದನ್ನು ಸಾಕ್ಷೀಭಾವದಿಂದ ಗಮನಿಸ್ತಾ ಹೋಗಿ. ಬಹಳ ಕಷ್ಟದ ಸಾಧನೆ, ಬಹಳ ಕಷ್ಟ. ಎಷ್ಟೋ ಜನ್ಮಗಳ ಸಂಸ್ಕಾರ ನಮ್ಮನ್ನು ಆ ಉನ್ನತ ಒಂದು ಸ್ಥಿತಿಗೆ ಕೊಂಡೊಯ್ಯಲು ಸಾಧ್ಯ. ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ನಿಮ್ಮ ಸಂಸ್ಕಾರವಿರೋದ್ರಿಂದಲೇ ನೀವು ಇಂಥ ಒಂದು ಸಂಸ್ಥೆಗೆ ಬಂದು ಇಲ್ಲಿ ಕುಳಿತಿದ್ದೀರೀಗ. ಆ ಸಂಸ್ಕಾರಗಳು ಇಲ್ಲದೆ ಹೋಗಿದ್ದಿದ್ರೆ ಈ ಸ್ಥಳಕ್ಕೆ ಬರುವಂತಹ ಒಂದು ಪ್ರಸಂಗ ಏರ್ಪಾಟೇ ಆಗ್ತಾ ಇರಲಿಲ್ಲ ನಿಮಗೆ. ಇನ್ನೆಷ್ಟು ಜನ್ಮಗಳ ಮುಂದೆ ನಾವು ಆ ಧ್ಯಾನದ ಆಳವನ್ನು ತಲುಪ್ತೀವಿ. ಆ ಧ್ಯಾನದ ಆಳದಲ್ಲಿ ಡ್ಯುಯಾಲಿಟಿ, ದ್ವೈತವನ್ನು ಕಳ್ಕೋತೀವಿ. ಅದ್ವೈತ ಸ್ಥಿತಿಯನ್ನು ತಲುಪ್ತೀವಿ. ಅದೇ ಆ ಉಪ್ಪಿನ ಗೊಂಬೆ ತಲುಪಿದ್ದು. ಮೊದಲದು ತನ್ನನ್ನು ತಾನು ಪ್ರತ್ಯೇಕ ಅಂತ ಅಂದ್ಕೊಂಡು ಹುಡುಕಾಟ ನಡೆಸ್ತಿತ್ತು. ಯಾವಾಗ ಸಮುದ್ರದ ಒಂದು ಸಹವಾಸಕ್ಕೆ ಬಂತೋ ಅದಕ್ಕೆ ಅರ್ಥ ಆಗೋಯ್ತು, ನಾನು ಪ್ರತ್ಯೇಕನಲ್ಲ, ಇನ್ನು ನಾನು ಈ ಸಾಗರದ ಒಂದು ಅಂಶವೇ ಆಗಿ ಸಾಗರದೊಡನೆ ಸೇರಿ ಹೋಗಬೇಕು. ಆಮೇಲೆ ಆ ಒಂದು ಅಂಶ ಅನ್ನೋದು ಇರೋದಿಲ್ಲ, ಸಾಗರವೇ ನಾನು ಅನ್ನುವಂತಹ ಒಂದು ಸ್ಥಿತಿಯನ್ನು ತಲುಪಬೇಕು ಅನ್ನೋ ಅರಿವು ಅದಕ್ಕೆ ಬಹಳ ಚೆನ್ನಾಗಾಯಿತು. ಮತ್ತೊಂದು ದೃಷ್ಟಾಂತಕತೆಯನ್ನು ನಿಮಗೆ ಹೇಳ್ತಾ ಈ ಒಂದು ಉಪನ್ಯಾಸದ ಒಂದು ಸೀಮೆಯನ್ನು ಅಥವಾ ಅಂತ್ಯವನ್ನು ಪ್ರವೇಶ ಮಾಡೋಣ. ಒಬ್ಬ ಬೌದ್ಧ ಸನ್ಯಾಸಿ ಇದ್ದರು, ಝೆನ್ ಗುರುಗಳು. ಅವರು ಊರ ಹೊರಗಡೆ ಒಂದು ಮರದ ಕೆಳಗಡೆ ಆಶ್ರಮವನ್ನು ಮಾಡಿಕೊಂಡಿದ್ದರು. ಪ್ರತಿನಿತ್ಯ ಸಂಜೆ ಮರದ ಕೆಳಗಡೆ ಆ ಗುರುಗಳು ಕುಳಿತುಕೊಂಡು ಧ್ಯಾನ ಮಾಡ್ತಿದ್ದರು. ಅದು ಒಂದು ವಿಶಾಲವಾದ ಮರ, ಆಶ್ರಮದ ಹೊರಗೆ. ಒಂದು ದಿವಸ ಸಂಜೆ ಹೀಗೆ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಒಬ್ಬ ಸನ್ಯಾಸಿ ವೇಗವಾಗಿ ಹೆಜ್ಜೆಗಳನ್ನಿಡ್ತಾ ಬಂದು ಗುರುಗಳ ಮುಂದೆ ನಿಂತ್ಕೊಂಡ. ಗುರುಗಳು ಧ್ಯಾನದ ಆಳ ಸ್ಥಿತಿಯಲ್ಲಿದ್ದರು. ಈತ ಕೈ ಮುಗಿದು ಗುರುಗಳಿಗೆ ಹೇಳಿದ,
ಗುರುಗಳೇ, ನಾನು ಹಲವಾರು ಪ್ರದೇಶಗಳನ್ನು ಸುತ್ತಾಡಿದ್ದೇನೆ. ಬೆಟ್ಟ ಗುಡ್ಡಗಳನ್ನು, ಕಾಡು ಮೇಡುಗಳನ್ನು, ಮರಳುಗಾಡುಗಳನ್ನು, ಹುಲ್ಲುಗಾವಲುಗಳನ್ನು ಸುತ್ತಾಡಿ 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 ಆತನನ್ನು ಹುಡುಕ್ತಾ ಇಲ್ಲಿಗೆ ಬಂದಿದ್ದೇನೆ. ಆತನನ್ನು ಅಂದರೆ ಯಾರನ್ನು? ಸನ್ಯಾಸಿ ಹುಡುಕೋದು ಯಾರನ್ನು? ಪರಮಾತ್ಮನನ್ನು ಹುಡುಕಿ 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 ನಾನು ಇಲ್ಲಿ ಬಂದು ನಿಂತಿದ್ದೇನೆ. ಗುರುಗಳು ಮೆಲ್ಲಗೆ ಕಣ್ಣನ್ನು ತೆರೆದು ಕೇಳಿದರು, ಅಪ್ಪ ಸಿಕ್ಕಿದನ ಆತ ನಿನಗೆ? ಸನ್ಯಾಸಿ ಹೇಳಿದ, ನನಗೆ ಸಿಕ್ಕಲಿಲ್ಲ ಗುರುಗಳೇ. ಸಿಕ್ಕಲಿಲ್ಲ ನನಗೆ ಇದುವರೆಗೂ. ಸಂಜೆಯ ಸಮಯ, ಸೂರ್ಯ ಪಶ್ಚಿಮ ದಿಗಂತದಲ್ಲಿ ಅಸ್ತಮಿಸುತ್ತಿದ್ದಾನೆ. ಸುಂದರವಾದ ಹೊಂಗಿರಣಗಳು ಆತನಿಂದ ಹೊರಟು ಭೂಮಿಯನ್ನು ಪ್ರವೇಶ ಮಾಡಿದೆ. ನೀರವ ವಾತಾವರಣ, ನೀರವ ಮೌನ. ಆ ದೊಡ್ಡ ಮರದ ಮೇಲೆ ಸಾವಿರಾರು ಹಕ್ಕಿಗಳು ಬೆಳಿಗ್ಗೆಯಿಂದ ಎಲ್ಲೆಲ್ಲಿ ಹೋಗಿದ್ವೋ ಆಹಾರವನ್ನು ಹುಡುಕೊಂಡು ಹಿಂತಿರುಗಿ ಬಂದು ಚಿಲಿಪಿಲಿ ನಾದವನ್ನು ಮಾಡ್ತಿದ್ದಾವೆ. ತಮ್ಮ ಮಕ್ಕಳನ್ನು ಸೇರಿಕೊಂಡಿದ್ದಾವೆ, ಮಕ್ಕಳಿಗೆ ಪೋಷಿಸುತ್ತಿದ್ದಾವೆ. ಆ ಹಕ್ಕಿಗಳ ಚಿಲಿಪಿಲಿ ನಾದ. ಮತ್ತೊಂದು ಕಡೆ ಸೊಳ್ಳೆಗಳು ಗುಯ್ಗುಟ್ಕೊಂಡು ಹಾರಾಡ್ತಾ ಇದ್ದಾವೆ. ದೂರದಲ್ಲೆಲ್ಲೋ ಒಂದು ಮೇನ್ ಹೈವೇ ಇದೆ ಅನಿಸುತ್ತೆ. ಅಲ್ಲಿ ಯಾವುದೋ ವಾಹನಗಳು ಓಡಾಡ್ತಾ ಇವೆ. ಆ ವಾಹನಗಳ ಮೆಲ್ಲನೆಯ ಸದ್ದು ಕೇಳಿಸ್ತಿದೆ ಇಲ್ಲಿಗೆ. ಹತ್ತಿರದಲ್ಲೇ ನದಿ ಹರಿತಾ ಇದೆ, ಜುಳು 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 ನಾದವನ್ನು ಮಾಡ್ತಾ ಇದೆ. ತಂಗಾಳಿ ಬೀಸ್ತಾ ಇದೆ. ಚಂದ್ರ ಮತ್ತೊಂದು ದಿಗಂತದಲ್ಲಿ ಕಾಣ್ತಾ ಇದ್ದಾನೆ. ಆ ಪ್ರಕೃತಿ ಪೂರ್ಣ ಮೌನದಲ್ಲಿದೆ. ಆದರೆ ಈ ಸನ್ಯಾಸಿ ಒಬ್ಬ ಮಾತ್ರ ಚಾಡಪಡಿಸ್ತಿದ್ದಾನೆ. ಏನು ಬೇಕಂತೆ ಆ ಸನ್ಯಾಸಿಗೆ ಪರಮಾತ್ಮ ಬೇಕು. ಮತ್ತು ಯಾರು ಚಡಪಡಿಸ್ತಿಲ್ಲ, ಹುಡುಕಾಡ್ತಿಲ್ಲ. ಎಲ್ಲ ಅವರ ಧರ್ಮ, ಅವರ ಸಹಜ ಸ್ಥಿತಿ ಏನಿದೆಯೋ ಆ ಸಹಜ ಸ್ಥಿತಿಯಲ್ಲಿದ್ದಾರೆ. ಹಕ್ಕಿಗಳಾಗಲಿ, ಪಕ್ಷಿಗಳಾಗಲಿ, ಹರಿತಿರೋ ನದಿಯಾಗಲಿ, ಹೋಗ್ತಿರೋ ವಾಹನಗಳಾಗಲಿ, ಹಾರಾಡ್ತಿರೋಂಥ ಸೊಳ್ಳೆಯಾಗಲಿ, ಬೀಸ್ತಾ ಇರೋ ತಂಗಾಳಿಯಾಗಲಿ ತಮ್ಮ ತಮ್ಮ ಸ್ವಧರ್ಮದಲ್ಲಿ ತೊಡಗಿಕೊಂಡಿವೆ. ಸುಮ್ಮನೆ ತಮ್ಮ ಸಹಜ ಸ್ಥಿತಿಯಲ್ಲಿದೆ. ಆದರೆ ಈತನ ಸಹಜ ಸ್ಥಿತಿ ಏನು? ಸನ್ಯಾಸಿ, ಆತ ನಮ್ಮ ಥರ ಮನುಷ್ಯ. ಆತನ ಸಹಜ ಸ್ಥಿತಿ ಯಾವುದೋ? ಆನಂದದ ಸ್ಥಿತಿ. ಸಚ್ಚಿದಾನಂದ ಸ್ವರೂಪಿಗಳು ನಾವೆಲ್ಲ. ನಮ್ಮ ಸಹಜ ಸ್ಥಿತಿಯೇ ಆ ಆನಂದ ಸ್ಥಿತಿ. ಆ ಆನಂದ ಸ್ಥಿತಿ ಒಳಗೆ ಇದೆ, ಸುತ್ತಲೂ ವಾತಾವರಣದಲ್ಲೂ ಇದೆ, ಸುತ್ತಲೂ ಪ್ರಕೃತಿಯಲ್ಲೂ ಇದೆ. ಆದರೆ ಇವನೊಬ್ಬ ಮಾತ್ರ ಚಡಪಡಿಸ್ತಿದ್ದಾನೆ, ಏನೋ ಬೇಕು ಅಂತ. ಗುರುಗಳು ಕಣ್ತೆರೆದು ನೋಡಿದವರು ಹಾಗೆ ಕಣ್ಣುಗಳನ್ನು ಮುಚ್ಕೊಂಡು ಮೌನವಾಗಿಬಿಟ್ರು. ಕಾರಣ ಏನೆಂದರೆ, ಅಸ್ತಿತ್ವದಲ್ಲಿಲ್ಲದೆ ಇರೋ ಭಗವಂತನನ್ನು ಈತ ಇನ್ನೆಲ್ಲಿ ಹುಡುಕ್ತಾನೆ? ಅಸ್ತಿತ್ವವನ್ನು ನೋಡುವಂತಹ ಶಕ್ತಿನೇ ಇಲ್ಲ. ಎಲ್ಲೋ ಭಗವಂತನನ್ನು ಒಂದು ಪ್ರತೀಕವಾಗಿಟ್ಕೊಂಡು ಆತನನ್ನು ನಾಮರೂಪಗಳಲ್ಲಿ ಹುಡುಕಬೇಕು ಅಂತ ಹೊರಟ್ರೆ ಆತ ಸಿಗ್ತಾನ? ಅಬ್ಸ್ಟ್ರಾಕ್ಟ್ ಈಸ್ ಇಂಡಿಸ್ಕ್ರೈಬಬಲ್. ಅಬ್ಸ್ಟ್ರಾಕ್ಟ್ ಈಸ್ ಇಮ್ಯೂಟಬಲ್, ಇಂಟ್ಯಾಂಜಿಬಲ್. ಅಬ್ಸ್ಟ್ರಾಕ್ಟ್ ಅಂದರೆ ನಿರಪೇಕ್ಷ ತತ್ವ. ಅದು ಆ ನಿರಪೇಕ್ಷ ತತ್ವ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಕಿವಿಗೆ ಕೇಳೋದಿಲ್ಲ, ಆದರೆ ಅಂತರಂಗದ ಅನುಭವಕ್ಕೆ ಬರುತ್ತೆ. ಆ ಅಂತರಂಗದ ಅನುಭವವನ್ನು ನಾವು ಕಾಣಬೇಕು ಅಂತ ಅಂದರೆ, ಪ್ರಕೃತಿಯೆಲ್ಲ ಹೇಗೆ ಸಹಜ ಧರ್ಮದಲ್ಲಿ ತೊಡ್ಕೊಂಡಿದೆಯೋ ನಮ್ಮನ್ನು ನಾವು ಆ ಸಹಜ ಧರ್ಮದಲ್ಲಿ ತೊಡಗಿಸ್ಕೋಬೇಕು, ಸಹಜ ಸ್ಥಿತಿಯಲ್ಲಿ ಕುಳಿತುಕೋಬೇಕು. ಸಿಕ್ಕ ಸಮಯವೆಲ್ಲ ರಿಲ್ಯಾಕ್ಸ್ಡ್, ವಿರಾಮ ಸ್ಥಿತಿಯಲ್ಲಿ ತಮ್ಮೊಳಗೆ ತಾವು ಪ್ರವೇಶ ಮಾಡುವಂತಹ ಒಂದು ಗಮನಿಸುವಿಕೆಯನ್ನು ಸಾಧಿಸಬೇಕು. ಹುಡುಕೋದು ಬೇಡ, ಸುಮ್ಮನೆ ಮೌನವಾಗಿ ಕುಳಿತುಕೊಳ್ಳೋದು.
ಮೌನವಾಗಿ ಕುಳಿತುಕೋಬೇಕಂದ್ರೆ ಆಲೋಚನೆಗಳ ಸಹವಾಸವನ್ನು ಬಿಡಬೇಕು. ನಮ್ಮ ಸಮಸ್ಯೆ ಏನಂದರೆ ನಾವು ಬೆಳೆದು ಬಂದಿರೋದೇ ಆಲೋಚನೆಗಳ ಮಧ್ಯೆನೇ. ಹಗಲು ರಾತ್ರಿ ಆಲೋಚನೆಗಳ ಜೊತೆ ಗುದ್ದಾಡಿಕೊಂಡೇ ಬೆಳೀತಿದ್ದೀವಿ, ಬದುಕ್ತಾ ಇದ್ದೀವಿ. ಆ ಆಲೋಚನೆಗಳಿಂದ ವಿಮುಖವಾದಂಥ ಸ್ಥಿತಿಯನ್ನು ನಾವು ಅನುಭವಿಸಲೇ ಇಲ್ಲ ಅಂದರೆ ನಮ್ಮ ಆನಂದದ ಸ್ಥಿತಿ ಎಲ್ಲಿಂದ ಕಾಣುತ್ತೆ? ನಮ್ಮ ಸಹಜ ಸ್ಥಿತಿಯೇ ಆನಂದ ಸ್ಥಿತಿ. ಆ ಸ್ಥಿತಿಯನ್ನು ಅನುಭವಿಸಬೇಕು ಅಂತಂದರೆ ಯಾವ ಪ್ರಯತ್ನವೂ ಬೇಡ. ಅಸಹಜವಾದ ಆಲೋಚನೆಗಳನ್ನು, ಭಾವನೆಗಳನ್ನು ಬದಿಗಿಡಬೇಕು ಅಂತ ಹೋರಾಟ ನಡೆಸಬಾರ್ದು. ಹೋರಾಟ ನಡೆಸಿದ್ರೆ ಅವು ಮತ್ತಷ್ಟು ದಾಳಿ ಮಾಡ್ತವೆ. ಹಾಗಾದರೆ ಏನು ಮಾಡಬೇಕು? ಸುಮ್ಮನೆ ಕುಳಿತುಕೊಂಡು ಏನು ನಡೀತಿದೆಯೋ ನಡೀಲಿ, ಸುಮ್ಮನೆ ನೋಡ್ತಾ ಇರಿ. ಕಳ್ಳ ನಮ್ಮ ಮನೆಗೆ ನುಗ್ಗಿದ್ದಾನೆ, ನಾವು ಎದ್ದು ಕೂತ್ಕೊಂಡ್ವಿ, ಅವನಿಗೆ ಭಯ ಆಯಿತು. ಈಗ ನಾನು ಎದ್ದು ಜೋರಾಗಿ ಕೂಗಿದ್ರೆ ಅವನು ನನ್ನನ್ನು ಕತ್ತಿಸುತ್ತಾನೆ. ಏನು ಮಾಡಬೇಕು? ಸುಮ್ಮನೆ ಅವನ್ನೇ ದುರ್ಗುಟ್ಕೊಂಡು ಹಿಂಗೆ ನೋಡ್ತಾ ಕೂತಿದ್ರೆ ಅವನಿಗೆ ಭಯ ಆಗಿಬಿಡುತ್ತೆ. ಅವನೇನು ಮಾಡ್ತಾನೆ? ಅಲ್ಲಿಂದ ಓಡ್ತಾನೆ ಅವನು ಫಸ್ಟು. ಇದೇ ನಾವು ಮಾಡಬೇಕಾಗಿರೋದು ಧ್ಯಾನದಲ್ಲಿ ಸಹ. ಪ್ರತಿರೋಧವನ್ನು ಒಡ್ಡೋದು ಬೇಡ, ಸುಮ್ಮನೆ ಗಮನಿಸ್ತಾ ಹೋಗೋಣ. ಅಂಥ ಒಂದು ಸ್ಥಿತಿಯನ್ನು ರೂಢಿಸಿಕೊಂಡಾಗ ನಮ್ಮ ಮಾರ್ಗ ಸಹಜ ಮಾರ್ಗವಾಗಿಬಿಡುತ್ತೆ. ಆ ಸಹಜ ಮಾರ್ಗವನ್ನು ನಾವು ಅನುಭವಿಸುತ್ತಾ ಹೋದರೆ ಅಲ್ಲಿಗೆ ನಾವು ವಿಶ್ವ ಹರಿವಿನಲ್ಲಿ ಒಂದಾದಂತೆ, ವಿಶ್ವ ಚೈತನ್ಯದೊಡನೆ ಒಂದಾದಂತೆ, ಆ ಪರಬ್ರಹ್ಮನೊಡನೆ ಲೀನವಾದಂತೆ. ಅದನ್ನೇ ವೀರಶೈವ ಸಿದ್ಧಾಂತದಲ್ಲಿ ಐಕ್ಯ ಅಂತ ಹೇಳ್ತಾರೆ. ಅವರು ಷಟ್ಸ್ಥಲ ಶಾಸ್ತ್ರ ಅಂತ ಹೇಳ್ತಾರೆ. ಷಟ್ಸ್ಥಲ ಶಾಸ್ತ್ರದಲ್ಲಿ ಭಕ್ತ 6 ಸ್ಥಳಗಳು, ಭಕ್ತ ಜಂಗಮ ಅಂತ ಬರುತ್ತೆ. 6 ಸ್ಥಳಗಳು, ಕೊನೆಯ ಸ್ಥಳ ಐಕ್ಯ. ಭಕ್ತ, ಮಹೇಶ, ಪ್ರಸಾದಿ, ಶರಣ ಮತ್ತು ಐಕ್ಯ. ಈ 6 ಸ್ಥಿತಿಗಳಲ್ಲಿ 6ನೆಯ ಕೊನೆಯ ಸ್ಥಿತಿನೇ ಐಕ್ಯ. ಆ ಐಕ್ಯ ಸ್ಥಿತಿಯನ್ನು ತಲುಪಬೇಕಂದ್ರೆ ಈ ನಮ್ಮ ಪ್ರಜ್ಞೆಯ ಹರಿವಿನೊಡನೆ ಒಂದಾಗಬೇಕು. ಆ ಹರಿವಿನೊಡನೆ ಒಂದಾಗಬೇಕು ಅಂದರೆ ನಮ್ಮ ಪ್ರತ್ಯೇಕತೆಯನ್ನು ವಿಸರ್ಜಿಸಬೇಕು. ಆ ಪ್ರತ್ಯೇಕತೆಯನ್ನು ವಿಸರ್ಜಿಸಬೇಕು ಅಂತ ಅಂದರೆ ನಮ್ಮ ಅಹಂ ಕರಗಬೇಕು. ನಮ್ಮ ಅಹಂ ಕರಗಲಿಕ್ಕೆ ಇರೋ ಒಂದೇ ಮಾರ್ಗ ನಮ್ಮನ್ನು ನಾವು ಗಮನಿಸಬೇಕು. ಹಾಗೆ ಗಮನಿಸುವ ಕಲೆಯೇ ಧ್ಯಾನ. ಅಂಥ ಧ್ಯಾನವನ್ನು ಸರ್ವ ಮತಗಳಲ್ಲೂ ಸರ್ವ ಧರ್ಮಗಳಲ್ಲೂ ಅತಿ ಮುಖ್ಯವಾದ ಸಾಧನೆಯ ಮಾರ್ಗ ಅಂತ ಹೇಳ್ತಾರೆ. ಅದು ಧ್ಯಾನ ಯೋಗ. ಅಂಥ ಯೋಗ ಒಂದರಿಂದ ಮಾತ್ರ ನಾವು ಪ್ರಜ್ಞಾ ಹರಿವಿನಲ್ಲಿ, ವಿಶ್ವ ಹರಿವಿನಲ್ಲಿ ಒಂದಾಗಬಹುದು ಅನ್ನುವಂತಹ ಸಂದೇಶವನ್ನು ನೀಡ್ತಾ, ಅಂತಹ ಒಂದು ಪ್ರಯತ್ನವನ್ನು ಮಾಡಿ ಅಂತ ನಾನು ಹೇಳಲ್ಲ. ಯಾಕೆಂದರೆ ಪ್ರಯತ್ನ ಮಾಡಿದಷ್ಟು ನಾವು ದೂರ ಹೋಗ್ತೀವಿ. ನೋ ಪ್ರಯತ್ನ, ಎಫರ್ಟ್ಲೆಸ್ ಎಫರ್ಟ್ ಅಂತಿದ್ರು ಸುಕೃಷ್ಣಮೂರ್ತಿಗಳು. ಎಫರ್ಟ್ಲೆಸ್ ಎಫರ್ಟ್. ಅದು ಯಾವುದು ಎಫರ್ಟ್ಲೆಸ್ ಎಫರ್ಟ್? ಸುಮ್ಮನೆ ಗಮನಿಸೋದು. ಅಂತಹ ಒಂದು ಅನುಭವವನ್ನು ನಾವೆಲ್ಲ ಹೊಂದೋಣ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ನನ್ನ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು, ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತೇನೆ. ಸಹೋದರ ಸಹೋದರಿಯರೇ, ಇಲ್ಲಿಯವರೆಗೂ ಡಾಕ್ಟರ್ ಎಲ್ ನಾಗೇಶ್ ಅವರು ನಮ್ಮ ಆಹ್ವಾನವನ್ನು ಮನ್ನಿಸಿ ಈ ಭಾನುವಾರದ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿದ್ದು, ವಿಶ್ವ ಪ್ರಜ್ಞೆಯ ಹರಿವಿನಲ್ಲಿ ಒಂದಾಗು ಈ ಮಾಲಿಕೆಯಲ್ಲಿ ಹಲವಾರು ಆಧ್ಯಾತ್ಮಿಕ ಅಂಶಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಸೃಷ್ಟಿ ಹೇಗೆ ಆಗಿದೆ, ಸೃಷ್ಟಿಯ ವಿಶೇಷತೆ ಏನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಪ್ರತಿ ಅಣುವು ಕಂಪನದಿಂದ ಹೇಗೆ ಬ್ರಹ್ಮನ ಚೈತನ್ಯವನ್ನು ಹೊರಸೂಸ್ತಾ ಇದೆ, ಮತ್ತು ಹಲವಾರು ಆಧ್ಯಾತ್ಮಿಕ ಆಯಾಮಗಳಿಗೆ ಸಂಬಂಧಪಟ್ಟ ವಿವರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಉಪ್ಪು ಮತ್ತು ಸಮುದ್ರಗಳ ಜೀವಂತ ಉದಾಹರಣೆಗಳ ಮೂಲಕ ವಿಕಾಸದ ಹಾದಿಯಲ್ಲಿ ಇರತಕ್ಕಂಥ ಸಾಧಕರಿಗೆ
ಬೇಕಾದಂತಹ ತಿಳುವಳಿಕೆ, ಜ್ಞಾನ ಮತ್ತು ಮಾರ್ಗದರ್ಶನವನ್ನು ಇಂದಿನ ಉಪನ್ಯಾಸದಲ್ಲಿ ನಮಗೆ ದೊರಕಿಸಿಕೊಟ್ಟಿದ್ದಾರೆ. ವಿಶ್ವದ ಹಲವಾರು ಆಧ್ಯಾತ್ಮ ಚಿಂತಕರ ಜ್ಞಾನಬೋಧೆಯನ್ನು ವಿಶೇಷವಾಗಿ 21ನೇ ಶತಮಾನದ ಸಾಧಕರಿಗೆ ಬೇಕಾದಂತಹ ಜ್ಞಾನವನ್ನು ನೀಡಲು ಇಂದಿನ ಉಪನ್ಯಾಸಕರು ಒಂದು ಪ್ರೌಢ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಅತ್ಯದ್ಭುತ ನಿರೂಪಣೆಗಳು, ದೃಷ್ಟಾಂತಗಳು, ಉತ್ತಮ ಶೈಲಿ ಮತ್ತು ಎಳೆಯಾಗಿ ಬಿಡಿಸಿ ಇಂದಿನ ಉಪನ್ಯಾಸವನ್ನು ನಮಗೆ ಮನಮುಟ್ಟಿಸಿದ್ದಾರೆ. ಹಲವಾರು ಲಿವಿಂಗ್ ಎಕ್ಸಾಂಪಲ್ಸ್, ಮಂಕುತಿಮ್ಮನ ಕಗ್ಗ, ಉಪನಿಷತ್ತುಗಳು, ಉಲ್ಲೇಖಗಳ ಮೂಲಕ ಇಂದಿನ ಉಪನ್ಯಾಸಕ್ಕೆ ಪ್ರತ್ಯೇಕತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಇಂದಿನ ಉಪನ್ಯಾಸಕರು ನಮ್ಮಲ್ಲಿರತಕ್ಕಂತಹ ಅಂತರ್ಗತ ಶಕ್ತಿಗಳು ಹೊರಬರುವ ನಿಟ್ಟಿನಲ್ಲಿ ಸಚ್ಚಿದಾನಂದ ಸ್ಥಿತಿಗೆ ತಲುಪುವ ದಾರಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಾನು ಸಿಟಿ ಲಾಡ್ಜಿನ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತೇನೆ.